ಈ ವಿಡಿಯೋದಲ್ಲಿ ಬಂದು ನಾವು ಪ್ರೊಡಕ್ಷನ್ ಲೆವೆಲ್ ಯಾವ ರೀತಿ ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಮೊದಲು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಂಗೆ ನಾವು ಜಸ್ಟ್ ಒಂದು ಮಾಸ್ಟರ್ ನೋಡು ಮತ್ತೆ ಮಲ್ಟಿಪಲ್ ವರ್ಕರ್ ನೋಡ ಕ್ರಿಯೇಟ್ ಮಾಡಿದ್ದು. ಒಂದು ಮಾಸ್ಟರ್ ನೋಡ್ ಇರೋದ್ರಿಂದ ಅಲ್ಲಿ ಬಂದು ಇನ್ ಕೇಸ್ ಮಾಸ್ಟರ್ ನೋಡ್ ಡೌನ್ ಆಯಿತು ಅಂತ ಅಂದರೆ ಯಾವುದೇ ರೀತಿ ಆಪರೇಷನ್ ನಾವು ಮಾಡೋಕ್ಕಾಗಲ್ಲ. ಮತ್ತು ಕ್ಲಸ್ಟರ್ ಇ ಟಿ ಸಿ ಡಿಲಿ ಇಂಟರ್ನಲ್ ಇ ಟಿ ಸಿ ಡಿ ಯೂಸ್ ಮಾಡಿರೋದ್ರಿಂದ ಇನ್ ಕೇಸ್ ಏನಾದರೂ ಮಾಸ್ಟರ್ ನೋಡ್ ಡೌನ್ ಆಯಿತು ಅಂತಂದರೆ ಇಂಟರ್ನಲ್ ಇನ್ ಕೇಸ್ ಏನಾದರೂ ಡೌನ್ ಆಯಿತು ಅಥವಾ ಇನ್ ಕೇಸ್ ಏನಾದ್ರು ಕ್ರ್ಯಾಶ್ ಆಯಿತು ಅಂತಂದರೆ ಇಂಟರ್ನಲ್ ಇ ಟಿ ಸಿ ಡಿಲಿರೋ ಡೇಟಾ ಎಲ್ಲ ಕಾನ್ಫಿಗರೇಷನ್ ಎಲ್ಲ ಕ್ಲಸ್ಟರ್ ಕಾನ್ಫಿಗರೇಷನ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಪ್ರೊಡಕ್ಷನ್ ಲೆವೆಲಲ್ಲಿ ಮಲ್ಟಿಪಲ್ ಮಾಸ್ಟರ್ ನೋಡು ಮತ್ತು ಮಲ್ಟಿಪಲ್ ವರ್ಕರ್ ನೋಡ್ನ ಯೂಸ್ ಮಾಡ್ತೀವಿ. ಆ ಮಲ್ಟಿಪಲ್ ಮಾಸ್ಟರ್ ನೋಡ್ನ ಯೂಸ್ ಮಾಡಿರೋದ್ರಿಂದ ನಾವು ಬಂದು ಲೋಡ್ ಬ್ಯಾಲೆನ್ಸಿಂಗ್ ಮಾಡ್ತೀವಿ ಅಷ್ಟೇ. ಇನ್ ಕೇಸ್ ಒನ್ ಡೌನ್ ಆಗಿತ್ತು ಅಂತಂದರೆ ಈ ಲೋಡ್ ಬ್ಯಾಲೆನ್ಸರ್ ಮುಖಾಂತರ ಇನ್ನೊಂದು ಮಾಸ್ಟರ್ ನೋಡು ಕನೆಕ್ಟ್ ಮಾಡಿ ಅದ್ರ ಮುಖಾಂತರ ಏನಿದೆ ಕಾನ್ಫಿಗರೇಷನ್ ಅಥವಾ ಡಿಪ್ಲಾಯ್ಮೆಂಟ್ ಏನಿದೆ ಅದನ್ನು ಮಾಡೋ ರೀತಿ. ಅದಾದ್ಮೇಲೆ ಒಂದು ಎಕ್ಸ್ಟರ್ನಲ್ ಇ ಟಿ ಸಿ ಡಿ ಇದನ್ನು ಬಂದು ಸಪ್ರೇಟಾಗಿ ನಾವು ಇನ್ಸ್ಟೆನ್ಸಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಅದಕ್ಕೋಸ್ಕರ ಬಂದು ನಮಗೆ 9 ಇನ್ಸ್ಟೆನ್ಸ್ಗಳು ಬೇಕಾಗುತ್ತೆ. ಅದ್ರದ್ದು ಫುಲ್ ಕಾನ್ಫಿಗರೇಷನ್ ಏನಿದೆ ಇದೆಲ್ಲ ನಿಮಗೆ ಕೊಟ್ಟಿದ್ದೀನಿ, ಯಾವ ರೀತಿ ಇ ಟಿ ಸಿ ಡಿ ಡಿಪ್ಲಾಯ್ ಮಾಡೋದು ಎಲ್ಲನೂ. ಇವಾಗ ಬಂದು ನಾನು ಮಿನಿಮಮ್ ನಿಮಗೆ 2 GB ರ್ಯಾಮು 2 GB ರ್ಯಾಮ್ ಆದಮೇಲೆ 2 ಕೋರ್ ಸಿ ಪಿ ಯು ಬೇಕಾಗುತ್ತೆ. ನಾನು ಬಂದು ಇವಾಗ ಡೈರೆಕ್ಟಾಗಿ 9 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಡೈರೆಕ್ಟ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಲಾಂಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು 1 ಅಂತ ಕೊಡ್ತೀನಿ. ಉಬುಂಟು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಓಕೆ, ಇಲ್ಲಿ ಬಂದು T2 ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. T2 ಮೀಡಿಯಮ್ ಅದಾದ್ಮೇಲೆ ಒಂದು ಕೀ ಕೊಡ್ತೀನಿ. ಇಲ್ಲಿ ಬಂದು ನೀವು ಏನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಬಂದು ಡಿಫಾಲ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಬಂದು ಪೋರ್ಟ್ಗಳೆಲ್ಲ ಅಲೋ ಇದೆ. ನಿಮ್ಗೆ ಯಾವುದು ಪರ್ಟಿಕ್ಯುಲರ್ ಬೇಕೋ ಆ ಪೋರ್ಟ್ಗಳು ಬೇಕಾದ್ರೆ ಎನೇಬಲ್ ಮಾಡ್ಕೋಬೋದು. ಓಕೆ, ಇದು ಬಂದು ನಾನು ಒಂದು 25 GB ಕೊಡ್ತೀನಿ. ಓಕೆ ಆಯಿತು. ಇವಾಗ ಬಂದು ಇಲ್ಲಿ ಬಂದು ನಾನು 9 ಬೇಕಾಗಿರೋದನ್ನ ಇಲ್ಲಿ 9 ಇನ್ಸ್ಟೆನ್ಸ್ನ ನಂಬರ್ ಆಫ್ ಇನ್ಸ್ಟೆನ್ಸ್ ಸೆಲೆಕ್ಟ್ ಮಾಡಿಕೊಂಡು ಲಾಂಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡ್ಬೋದು 9 ಇನ್ಸ್ಟೆನ್ಸು ಲಾಂಚ್ ಆಯಿತು. ಇಲ್ಲಿ ರನ್ನಿಂಗ್ ಅಂತ ಕೊಟ್ಟು ಇವಾಗ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಾನೆಲ್ಲ ಆ ಇನ್ಸ್ಟೆನ್ಸ್ಗೂ ನೇಮಿಂಗ್ ಮಾಡಿದ್ದೀನಿ. ಇಲ್ಲಿ ಬಂದು ಮಾಸ್ಟರ್ 1, ಮಾಸ್ಟರ್ 2, ಮಾಸ್ಟರ್ 3, ವರ್ಕರ್ 1, ವರ್ಕರ್ 2, ಅದೇ ರೀತಿ 3 ಇ ಟಿ ಸಿ ಡಿ ತಗೊಂಡಿದ್ದೀನಿ ಮತ್ತು ಒಂದು ಲೋಡ್ ಬ್ಯಾಲೆನ್ಸರ್ ತಗೊಂಡಿದ್ದೀನಿ. ಈ ರೀತಿ ಕಾನ್ಫಿಗರ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಇನ್ಸ್ಟಾಲೇಷನ್ ನೋಡೋಣ. ಇಲ್ಲಿ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನೇನು ಮಾಡಿದ್ದೀನಿ ಅಂತ ಅಂದರೆ ಈ ಸ್ಕ್ರಿಪ್ಟ್ಗಳನ್ನ ಸಪ್ರೇಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಬಂದು ಇದ್ರೊಳಗಡೆ ಎಲ್ಲ ಸ್ಕ್ರಿಪ್ಟ್ಗಳು ಇರುತ್ತೆ. ನಾನು ಬಂದು ಸ್ಟೆಪ್ ಬೈ ಸ್ಟೆಪ್ಪು ಇಲ್ಲಿ ನಿಮಗೆ ಸಪ್ರೇಟ್ ಮಾಡಿದ್ದೀನಿ SSH ಫೈಲ್ನ. ಇಲ್ಲಿ ನೋಡ್ಬೋದು ಇದ್ರೊಳಗಡೆ ಹೋಯ್ತು ಅಂತಂದರೆ ಇಲ್ಲಿ ನೋಡ್ಬೋದು ಮೊದಲು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಇ ಟಿ ಸಿ ಡಿನ. ಇ ಟಿ ಸಿ ಡಿ ಇನ್ಸ್ಟಾಲ್ ಆದಮೇಲೆ ಎಲ್ಲ 1, 2, 3 ಇ ಟಿ ಸಿ ಡಿ ಒಳಗಡೆ ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟು ಕಂಟ್ರೋಲ್ ಪ್ಲೇನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಪ್ಲೇನ್ ಒಳಗಡೆ ಶೆಲ್ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಲೋಡ್ ಬ್ಯಾಲೆನ್ಸರು ಇಲ್ಲಿ ಸ್ಟಾರ್ ಇತ್ತು ಅಂತ ಅಂದರೆ ನೀವು ಪರ್ಟಿಕ್ಯುಲರ್ ಮಾಡಿಫೈ ಮಾಡಬೇಕಾಗುತ್ತೆ. ಒಳಗಡೆ ಹೋಗಿ ಶೆಲ್ ಸ್ಕ್ರಿಪ್ಟ್ ಒಳಗಡೆ ಹೋಗಿ ಇಲ್ಲೇನಾದರೂ ಸ್ಟಾರ್ ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬಿಟ್ಟು ರನ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಲೋಡ್ ಬ್ಯಾಲೆನ್ಸರ್ ಒಳಗಡೆ ಹೋಯ್ತು ಅಂತಂದರೆ ನೀವು ಬಂದು ಇಲ್ಲಿ ನೀವು ಮಾಡಿಫೈ ಮಾಡಬೇಕಾಗತ್ತೆ. ಇಲ್ಲಿಗೆ ಬಂದು ನೀವು ಐ ಪಿ ಅಡ್ರೆಸ್ನ ಅಸೈನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕಂಟ್ರೋಲ್ ಪ್ಲೇನ್ ಪ್ರೈವೇಟ್ ಐ ಪಿ ಏನಿದೆ ಅದರದ್ದು ಐ ಪಿ ಅಡ್ರೆಸ್ನ ಇಲ್ಲಿ ಅಸೈನ್ ಮಾಡಬೇಕಾಗುತ್ತೆ. ಅದೇ ರೀತಿ ಇದನ್ನು ರೀಪ್ಲೇಸ್ ಮಾಡಿ ಅಸೈನ್ ಮಾಡಬೇಕಾಗುತ್ತೆ. ನಾನೇನು ಮಾಡ್ತೀನಿ ಅಂತಂದರೆ ಈ ರೀತಿ ರೀಪ್ಲೇಸ್ ಮಾಡಿ ಅಸೈನ್ ಮಾಡೋ ಬದಲು ಇದಕ್ಕೆ ನಾನು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ವೇರಿಯೇಬಲ್ನ ಕ್ರಿಯೇಟ್ ಮಾಡಿ ಈ ನೇಮಲ್ಲಿ ವೇರಿಯೇಬಲ್ನ ಕ್ರಿಯೇಟ್ ಮಾಡಿ ಇದಕ್ಕೆ ಬಂದು ಕಂಟ್ರೋಲ್ ಪ್ಲೇನ್ದು 0ದು ಐ ಪಿ ಅಡ್ರೆಸ್ಸು, 1ದು ಐ ಪಿ ಅಡ್ರೆಸ್ಸು ಮತ್ತು 2ದು ಐ ಪಿ ಅಡ್ರೆಸ್ಸು, ಆ ರೀತಿ ಏನಿದೆ ಕಂಟ್ರೋಲ್ ಪ್ಲೇನ್ ಐ ಪಿ ಅಡ್ರೆಸ್ಗಳನ್ನ ನಾನು ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಾನು ವೇರಿಯೇಬಲ್ ಫೈಲ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಇವು ಬಂದು ವೇರಿಯೇಬಲ್ ಆಗಿರುತ್ತೆ. ಈ 3 ವೇರಿಯೇಬಲ್ ಬಂದು ನಿಮಗೆ ಇದಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ಕಂಟ್ರೋಲ್ ಪ್ಲೇನ್ ಪ್ರೈವೇಟ್ ಐ ಪಿ 0 ಅಂತ ಏನಿದೆ ಇದಕ್ಕೆ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ಬಂದು ನಾನು ಲೋಡ್ ಬ್ಯಾಲೆನ್ಸರಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ಈ ಐ ಪಿ ಅಡ್ರೆಸ್ ಅಸೈನ್ ಆಗುತ್ತೆ. ಮೊದಲು ಕಂಟ್ರೋಲ್ ಪ್ಲೇನ್ದು 0ದು ಐ ಪಿ ಅಡ್ರೆಸ್ ಎಲ್ಲಿದೆ ಅಂತ ಚೆಕ್ ಮಾಡೋಣ. ಇವಾಗ ಬಂದು ನಾನು ಕಂಟ್ರೋಲ್ ಪ್ಲೇನ್ ಅಂತಂದರೆ ಮಾಸ್ಟರ್ 1 ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಪ್ರೈವೇಟ್ ಐ ಪಿ ಅಡ್ರೆಸ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅದೇ ನಂತರ ಮಾಸ್ಟರ್ 2, ಅದಾದ ನಂತರ ಓಕೆ, ಅದಾದಮೇಲೆ ಮಾಸ್ಟರ್ 3 ಓಕೆ ಆಯಿತು. ನೆಕ್ಸ್ಟು ಇ ಟಿ ಸಿ ಡಿದು
ಪದೇ ಪದೇ IP ಅಡ್ರೆಸ್ಗಳನ್ನ ರೀಪ್ಲೇಸ್ ಮಾಡೋ ಬದಲು ಜಸ್ಟ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿ ವೇರಿಯೇಬಲ್ನ ನಾವು ಕಾನ್ಫಿಗರ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದು ವೇರಿಯೇಬಲಿಂದ ಈ ವ್ಯಾಲ್ಯೂಸ್ಗಳನ್ನ ತಗೊಳುತ್ತದು. ಓಕೆ, ಓಕೆ. ಲೋಡ್ ಬ್ಯಾಲೆನ್ಸರ್ದು ಪಬ್ಲಿಕ್ IP ಬೇಕಾಗುತ್ತೆ ನಮಗೆ. ಲೋಡ್ ಬ್ಯಾಲೆನ್ಸರ್ ಇದು ಪಬ್ಲಿಕ್ IP ಆಗಿರುತ್ತೆ. ಲೋಡ್ ಬ್ಯಾಲೆನ್ಸರ್ದು ಇಲ್ಲಿ ಪಬ್ಲಿಕ್ IP ನ ಅಸೈನ್ ಮಾಡ್ತೀನಿ. ಅದಾದ್ಮೇಲೆ ಬಂದು ಕರೆಂಟ್ VM ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ETCD ಒಳಗಡೆ ಬಂದು ETCD 3 ಇರುತ್ತೆ. 3 ಬ್ಲಾಕ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಈ ರೀತಿ. ಇದು ಒಂದು ಬ್ಲಾಕು ETCD 0ದು, ETCD 1, ETCD 2, ETCD 1, ETCD 2 ಈ ರೀತಿ 3 ಬ್ಲಾಕ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮೊದಲನೇ ಬ್ಲಾಕಲ್ಲಿ ಕರೆಂಟ್ IP ಅಡ್ರೆಸ್, ಇದ್ರದ್ದು IP ಅಡ್ರೆಸ್ಸು, ಅದೇ ರೀತಿ ETCD 1, ETCD 2 ಈ ರೀತಿ IP ಅಡ್ರೆಸ್ಗಳನ್ನ ಅಸೈನ್ ಮಾಡಬೇಕಾಗುತ್ತೆ. ನಾನೇನು ಮಾಡ್ತೀನಿ, ETCD 0 ಅಂತಂದರೆ 1 ತಗೊಳ್ತೀನಿ ನಾನು. ಇದ್ರದ್ದು IP ಅಡ್ರೆಸ್ ಇಲ್ಲಿ ಹಾಕ್ತೀನಿ. ಅದಾದಮೇಲೆ ಇಲ್ಲೊಂದು IP ಅಡ್ರೆಸ್ಸು, ಇಲ್ಲೊಂದು IP ಅಡ್ರೆಸ್ನ ಹಾಕ್ತೀನಿ. ಅದಾದಮೇಲೆ ಬಂದು ನೆಕ್ಸ್ಟು ಒಂದಾಯಿತು. ನೆಕ್ಸ್ಟ್ ಬಂತು ಅಂತಂದರೆ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಕೆಂಡ್ ಒನ್ ಬಂದು ಕರೆಂಟ್ IP ಅಡ್ರೆಸ್ಸು ಸೆಕೆಂಡ್ ಒನ್ ಆಗಿರುತ್ತೆ. ಓಕೆ, ಇಲ್ಲಿ ಕರೆಂಟ್ IP ಅಡ್ರೆಸ್ಸು ಸೆಕೆಂಡ್ ಒಂದಾಗಿರುತ್ತೆ. ಅದಾದಮೇಲೆ ಬಂದು ಇದು ಇದಾಗಿರುತ್ತೆ. ಓಕೆ, ಇದ್ರದ್ದು IP ಅಡ್ರೆಸ್ ಬಂದು ಥರ್ಡ್ ಒಂದು ಕಾಪಿ ಮಾಡೋಣ. ಕಾಪಿ ಮಾಡಾದ್ಮೇಲೆ ಇಲ್ಲಿದ್ದು ಬಂದು ಮೇನ್ ಆಗಿರುತ್ತೆ, ಇಲ್ಲಿದ್ದು ಬಂದು ಇದಾಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು. ಓಕೆ, ಇಲ್ಲೇನೋ ಮಿಸ್ ಆಗಿದೆ. 66 ಮತ್ತು 84 ಇದೆ, 71 ಮಿಸ್ಸು. ಓಕೆ, ಇಲ್ಲಿ ನೋಡ್ಬೋದು ETCD 0 ಇದು ETCD 1. ಇಲ್ಲಿ ನೋಡ್ಬೋದು ETCD 1 ಇಲ್ಲಿಗೆ ರಿಪ್ಲೇಸ್ ಮಾಡೋಣ. ಬೆಟರ್ ನೋಡೋಕೆ ಒಂದು ಸ್ವಲ್ಪ ಕರೆಕ್ಟಾಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ETCD 0 ಅದು 184, ETCD 1 ಕರೆಂಟ್ IP 71, ETCD 2 166. ಇಲ್ಲಿ ನೋಡ್ಬೋದು 166. ಅದಾದಮೇಲೆ 171, ಅದಾದಮೇಲೆ 184. ಓಕೆ, ಇವಾಗ ಬಂದು ಇದು ಎಕ್ಸಿಕ್ಯೂಟ್ ಮಾಡಿದಾಗ ETCD 0 ಒಳಗಡೆ ಬಂದು ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಅದು ಪರ್ಟಿಕ್ಯುಲರ್ ಆಗಿ ಎಲ್ಲ IP ನ ತಗೊಳುತ್ತೆ, ಕರೆಂಟ್ IP ಅಡ್ರೆಸ್ ಎಲ್ಲಾದ್ರೂ. ಓಕೆ, ಇದನ್ನು ಸ್ವಲ್ಪ ಕೆಳಗಡೆ ಮಾಡ್ತೀನಿ, ಇದೊಂದು ಸ್ವಲ್ಪ ಕೆಳಗಡೆ. ಓಕೆ, ಇದನ್ನು ಸೇವ್ ಮಾಡಿಕೊಂಡಿರ್ತೀನಿ. ಇವಾಗ ಬಂದು ನಾವು ಈ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇವಾಗ ಬಂದು ಇದ್ರೊಳಗಡೆ ಬಂದು ಮೊದಲನೇದು ಇಲ್ಲಿ ಯಾವುದೇ ರೀತಿ ಸ್ಟಾರ್ ಇಲ್ದೋಗಿರೋದ್ರಿಂದ ಇದು ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ETCD 0 ಅಂತಂದರೆ ETCD ಒಳಗಡೆ ಹೋಗ್ಬಿಟ್ಟು ಕಾಪಿ ಮಾಡ್ತೀನಿ ನಾನು. ETCD 1 ಓಪನ್ ಮಾಡ್ತೀನಿ. ಇಲ್ಲಿ ETCD 2, ETCD 3. ಓಕೆ, 3, 2, 1, 1, 2, 3. ಓಕೆ, ರೂಟ್ ಯೂಸರ್ ಆಗಿ ಲಾಗಿನ್ ಆಗ್ತೀನಿ. ಕ್ಲಿಯರ್ sudo su clear sudo su ಕ್ಲಿಯರ್. ಇವಾಗ ನಾನು ಏನು ಮಾಡ್ತೀನಿ, ಒಂದು SH ಫೈಲ್ನ ಕ್ರಿಯೇಟ್ ಮಾಡ್ತೀನಿ. in ಅಂತಂದರೆ ಇನ್ಸ್ಟಾಲೇಷನ್ .sh ಅಂತ. ಇದ್ರೊಳಗಡೆ ಬಂದು ನಾನು ಏನು ಕಾಪಿ ಮಾಡಿದೆ ಅದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಇದನ್ನು ರನ್ ಮಾಡ್ತೀನಿ ಅಷ್ಟೇ. sh ಇದು ಇನ್ಸ್ಟಾಲ್ ಆಗುತ್ತೆ. ನೆಕ್ಸ್ಟ್ ಬಂದು ಇಟ್ಕೋಗೋಣ, in.sh. ಓಕೆ, ಇದು ಸೇಮು in.sh. ಅದೇ ರೀತಿ ಇದು ಸೇಮು in.sh ಇನ್ಸರ್ಟ್ ಸೇವ್ in.sh. ಓಕೆ, ಇನ್ಸ್ಟಾಲ್ ಆಗಲಿ ಇದು. ಓಕೆ, ಇಲ್ಲಿ ಇನ್ಸ್ಟಾಲ್ ಆಗಿದೆ ನೋಡ್ಬೋದು. ಇದು ಇನ್ಸ್ಟಾಲ್ ಆಯಿತು. ಅದೇ ರೀತಿ ಇದು ಇನ್ಸ್ಟಾಲ್ ಆಗಿದೆ. ಅದೇ ರೀತಿ ಇದು ಇನ್ಸ್ಟಾಲ್ ಆಗಿದೆ. ಓಕೆ, ಇವಾಗ ಬಂದು ಇದಕ್ಕೆ ವೇರಿಯೇಬಲ್ನ ಅಸೈನ್ ಮಾಡ್ಬಿಡೋಣ. ETCD ಇದಕ್ಕೆ ಅದಕ್ಕಿಂತ ಮೊದಲು ಇಲ್ಲಿ ನೋಡೋಣ. ಓಕೆ, ಅದನ್ನು ವೇರಿಯೇಬಲ್ನ ಆಮೇಲೆ ಅಸೈನ್ ಮಾಡ್ಕೊಳ್ಳೋಣ ಬೇಕಾದಂಗೆ, ಯಾವಾಗ ಬೇಕೋ ಅವಾಗ. ಓಕೆ, ಇವಾಗ ಕಂಟ್ರೋಲ್ ಪ್ಲೇನ್ಗೆ ಹೋಗೋಣ. ಕಂಟ್ರೋಲ್ ಪ್ಲೇನ್ ಒಳಗಡೆ ಇದನ್ನು ಕಾಪಿ ಮಾಡ್ಕೊಳ್ತೀನಿ ನಾನು.
ಇವಾಗ ಕಂಟ್ರೋಲ್ ಪ್ಲೇನ್ ಓಪನ್ ಮಾಡೋಣ. ಇಲ್ಲಿ ಬಂದು ನೀವು ಕಂಟ್ರೋಲ್ ಪ್ಲೇನು ಪ್ಲಸ್ ವರ್ಕರ್ ನೋಡು ಎರಡಕ್ಕೂ ಇದು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇವಾಗ ಬಂದು ವರ್ಕರ್ ನೋಡು ಓಪನ್ ಮಾಡೋಣ. ವರ್ಕರ್ ನೋಡ್, ಓಕೆ, ಇವು ಮೂರನ್ನು ಈ ಕಡೆ ಸೈಡಿಗೆ ತಳ್ಬಿಡೋಣ. ಈಸಿ ಫೈಂಡ್ ಔಟ್ ಆಗುತ್ತೆ. ಇದರಿಂದ ಈ ಕಡೆ ಇರೋವೆಲ್ಲ ಇದ್ರದ್ದು ಕಂಟ್ರೋಲ್ ಪ್ಲೇನು ಮತ್ತು ವರ್ಕರ್ ನೋಡ್ದು. ಓಕೆ, ಇದು ಬಂದು ವರ್ಕರ್ 1, ಅದಾದಮೇಲೆ ವರ್ಕರ್ 2, ಅದಾದಮೇಲೆ ವರ್ಕರ್ 2 ಆದಮೇಲೆ ಮಾಸ್ಟರ್ 1, ಅದಾದಮೇಲೆ ಮಾಸ್ಟರ್ 2, ಅದಾದಮೇಲೆ ಮಾಸ್ಟರ್ 3, ಮಾಸ್ಟರ್ 2, ಮಾಸ್ಟರ್ 1, 1, 2, 3, ಇದು ವರ್ಕರ್ 2 ಅಂತಂದರೆ ವರ್ಕರ್ 1. ಓಕೆ, ಇದೆಲ್ಲದರಲ್ಲೂ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಸೇಮು. ಸುಡೋ ಸು ಕ್ಲಿಯರ್. ಓಕೆ, vin.sh ಇದನ್ನು ಕ್ಲಿಕ್ ಮಾಡಿ ಇದರೊಳಗಡೆ ನಾವೇನು ಕಾಪಿ ಮಾಡಿದ್ದೋ ಅದನ್ನು ಪೇಸ್ಟ್ ಮಾಡೋಣ. ಕಂಟ್ರೋಲ್ ಪ್ಲೇನ್ದು sh ಇದು ಬೇರೆ ಬೇರೆ ಕಮೆಂಡು ನಿಮ್ಗೆ ಇಲ್ಲಿ ತೋರಿಸಿದ್ನಲ್ಲ ಕಂಟ್ರೋಲ್ ಪ್ಲೇನ್ ಕಮೆಂಟ್, ಇದು ಸ್ಕ್ರಿಪ್ಟ್ಸ್ಗಳು. ಸಾರಿ, ಸುಡೋ ಸು vin.sh insert shinsh sudo su vin.sh shin.sh sudo su vin.sh sorry shin.sh ಅದೇ ರೀತಿ ಇದು sudo su vin.sh shin.sh. ಓಕೆ ಓಕೆ ಓಕೆ, ಇನ್ನು ಡೌನ್ಲೋಡ್ ಆಗ್ತಾ ಇದೆ, ಇದು ಡೌನ್ಲೋಡ್ ಆಗ್ತಾ ಇದೆ, ಇದು ಡೌನ್ಲೋಡ್ ಆಗ್ತಾ ಇದೆ. ಓಕೆ, ಡೌನ್ಲೋಡ್ ಆಗ್ತಾ ಇರಲಿ ಇದು. ಓಕೆ, ಇವಾಗ ಬಂದು ಲೋಡ್ ಬ್ಯಾಲೆನ್ಸರ್ ಆಯ್ತು, ಸಾರಿ ಕಂಟ್ರೋಲ್ ಪ್ಲೇನ್ ಆಯಿತು. ನೆಕ್ಸ್ಟ್ ಲೋಡ್ ಬ್ಯಾಲೆನ್ಸರ್ನ ಕಾನ್ಫಿಗರ್ ಮಾಡೋಣ. ಲೋಡ್ ಬ್ಯಾಲೆನ್ಸರ್ನ ಕಾನ್ಫಿಗರ್ ಮಾಡಬೇಕು ಅಂತಂದರೆ ನಮಗೊಂದು ಕಂಟ್ರೋಲ್ ಪ್ಲೇನ್ IP ಅಡ್ರೆಸ್ಸು ಇದು ಬೇಕಾಗುತ್ತೆ, 1 2 3 ಕಂಟ್ರೋಲ್ ಪ್ಲೇನ್ IP ಅಡ್ರೆಸ್ಸು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ವೇರಿಯೇಬಲ್ ಏನು ಮಾಡಿದ್ದೀನಿ ಆ ವೇರಿಯೇಬಲ್ನ ನಾನು ಅಸೈನ್ ಮಾಡಿಬಿಡ್ತೀನಿ. ಇಲ್ಲಿ ಇನ್ಸ್ಟೆನ್ಸ್ ಒಳಗಡೆ ಹೋಗಿ LB ಒಳಗಡೆ ರನ್ ಮಾಡಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲೋಡ್ ಬ್ಯಾಲೆನ್ಸರ್ ಡೆಡ್ ಎಂಡ್ ತಗೊಂಡ್ಬಿಡ್ತೀನಿ. ಇವಾಗ ಗೊತ್ತಾಗುತ್ತೆ. ಇವು ಬಂದು ETCD, ಇವು ಬಂದು ಮಾಸ್ಟರ್ ನೋಡು ಮತ್ತು ವರ್ಕರ್ ನೋಡು, ಲಾಸ್ಟಲ್ಲಿರೋದು ಲೋಡ್ ಬ್ಯಾಲೆನ್ಸರು. ಸೊ ಓಕೆ, ಇವಾಗ ಬಂದು ನಾನು ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡ್ತೀನಿ. ಇವಾಗ ಎಕೋ ಅಂತ ಕೊಟ್ಟು ನಾನು $$ ಅಂತ ಕೊಟ್ಟು ಇದರೊಳಗಡೆ ನಾನೇನಾದರೂ ಈ ಕಂಟ್ರೋಲ್ ಪ್ಲೇನಾದ್ರು ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಬರಬೇಕು. ಓಕೆ, ಇಲ್ಲಿ ನೋಡ್ಬೋದು ವ್ಯಾಲ್ಯೂ ಬಂತು ಅಂತಂದರೆ ವೇರಿಯೇಬಲ್ ಕರೆಕ್ಟಾಗಿ ಸೆಟ್ ಆಗಿದೆ. ಇವಾಗ ಬಂದು ನಾನು ಏನು ಮಾಡ್ತೀನಿ ಅಂತಂದರೆ ಈ ಸ್ಕ್ರಿಪ್ಟ್ ಏನಿದೆ ಈ ಸ್ಕ್ರಿಪ್ಟ್ನ ರನ್ ಮಾಡ್ತೀನಿ. ಕಾಪಿ ಮಾಡಿಕೊಂಡೆ. ಇವಾಗ ಬಂದು ಓಕೆ, ಇವಾಗ ಬಂದು ಕಂಟ್ರೋಲ್ LB ಇದ್ದೀನಿ ನಾನು. vin.sh ಅಂತ ಒಂದು ಕ್ರಿಯೇಟ್ ಮಾಡಿ ಇದ್ರೊಳಗಡೆ ಬಂದು ನಾನು ಪೇಸ್ಟ್ ಮಾಡ್ತೀನಿ. ಓಕೆ, shinsh ಅಂತ ಕೊಡ್ತೀನಿ. ಇವಾಗ ಇನ್ಸ್ಟಾಲ್ ಆಗ್ತಾ ಇದೆ ನೋಡ್ಬೋದು. ವೆಯ್ಟ್ ಮಾಡೋಣ ಲಾಸ್ಟ್ ತನಕ. ಓಕೆ ಓಕೆ, ಇಲ್ಲಿ ವೆರಿಫಿಕೇಶನ್ ಮಾಡುತ್ತೆ ಅದು, ಇನ್ ಕೇಸ್ ವ್ಯಾಲಿಡ್ ಇದೆಯೋ ಇನ್ವ್ಯಾಲಿಡ್ ಇದೆಯೋ ಅಂತ ನೋಡೋಣ.
ಓಕೆ, ಕಂಟ್ರೋಲ್ ಪ್ಲೇನ್ ಎಕ್ಸಿಟೆಡ್ ಅಂತ ಬರ್ತದೆ. ಚೆಕ್ ಮಾಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ. ಸ್ಟೇಟಸ್ ಓಕೆ, ಎನೇಬಲ್ಡ್ ಸ್ಟಾರ್ಟ್ ರಿಕ್ವೆಸ್ಟ್ ರಿಪೀಟೆಡ್ ಟು ಕ್ವಿಕ್ಲಿ. ಓಕೆ, ಇನ್ನೊಂದ್ಸರಿ ಎಕ್ಸಿಕ್ಯೂಟ್ ಮಾಡ್ಬೇಕು ಮೇ ಬಿ. ಓಕೆ, ಆಲ್ರೆಡಿ ನಿಮ್ಮ ಎಷ್ಟು ವರ್ಷನ HY ಪ್ರಾಕ್ಸಿ ಕರೆಕ್ಟಾಗಿದೆ. ಇದು ನೋಡೋಣ, ಅದು ಇವಾಗ ನಾವು ರನ್ ಮಾಡಿದ್ವಲ್ಲ, HA.CFG ಇದು ಕರೆಕ್ಟಾಗಿ ಕಾನ್ಫಿಗರ್ ಆಗಿದೆ ನೋಡೋಣ. ETC VI. ಓಕೆ, ಇಲ್ಲಿ ನೋಡ್ಬೋದು ಅಸೈನ್ ಆಗಿಲ್ಲ. ಓಕೆ, ನೋ ಇಶ್ಯೂ, ನಾವೇ ಮ್ಯಾನ್ಯುವಲ್ ಆಗಿ ಅಸೈನ್ ಮಾಡೋಣ. ಇನ್ಸರ್ಟ್, ಏನಕ್ಕೆ ಅಸೈನ್ ಆಗಿಲ್ಲ ಅಂತ ಗೊತ್ತಾಗಿಲ್ಲ. ಓಕೆ, ಸೇವ್ ಮಾಡೋಣ. ಸೇವ್ ಮಾಡಿ ಒಂದ್ಸರಿ ರೀಸ್ಟಾರ್ಟ್ ಮಾಡೋಣ. ರೀಸ್ಟಾರ್ಟ್. ಓಕೆ, ಇಲ್ಲಿ ನೋಡ್ಬೋದು ರನ್ನಿಂಗ್ ಅಂತ ಬಂತು. ಓಕೆ, ಇದರಲ್ಲಿ ಇದನ್ನು ವೆರಿಫೈ ಮಾಡಿ ನೋಡೋಣ. ಅದು ಎಕ್ಸಿಕ್ಯೂಟಬಲ್ ignored by front-end Kubernetes since. ಓಕೆ, ಕಾನ್ಫಿಗರೇಷನ್ ಫೈಲ್ ಈಸ್ ವ್ಯಾಲಿಡ್ ಅಂತ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಬಂದು ಓಕೆ, ಲೋಡ್ ಬ್ಯಾಲೆನ್ಸರ್ ಆಯಿತು. ಇವಾಗ ಸರ್ಟಿಫಿಕೇಟ್ ಜನ್ರೇಟ್ ಮಾಡಬೇಕಾಗತ್ತೆ. TLS ಸರ್ಟಿಫಿಕೇಟ್ ಜನ್ರೇಟ್ ಮಾಡಬೇಕು ಅಂತಂದರೆ ನಾವು ETCD 0, ETCD 1 ಮತ್ತು ETCD 2 IP ಅಡ್ರೆಸ್ಸನ್ನು ನಾವು ಇಲ್ಲಿ ಅಸೈನ್ ಮಾಡಬೇಕಾಗತ್ತೆ. ಮೊದಲು ನಾನು ಒಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡ್ತೀನಿ. ಆಲ್ರೆಡಿ ಮೇ ಬಿ ಡೈರೆಕ್ಟ್ರಿ ಇರಬೇಕು. ನಾನು ಬಂದು ಒಂದು ಬೇರೆ ಉಬಂಟು ಮಿಷನ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ಒಂದು ಉಬಂಟು ಮಿಷನ್ ಇನ್ಸ್ಟೆನ್ಸ್ನ ಲಾಂಚ್ ಮಾಡಿಕೊಂಡು ಅದರೊಳಗಡೆ ಇದು ಮಾಡ್ಬೋದು. ಸುಡೋ ಉಬಂಟು ಓಕೆ, CD ಓಪನ್ SSL ಆಲ್ರೆಡಿ ಕ್ರಿಯೇಟ್ ಆಗಿದೆ. ಇದರೊಳಗಡೆ ಹೋಗ್ತಾ ಇದ್ದೀನಿ ನಾನು. ಓಕೆ, ಇಲ್ಲಿ ಬಂದು ನಾನು ಇದನ್ನು ಕಾಪಿ ಮಾಡಿ ಸ್ಮಾಲ್ ಚೇಂಜಸ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಹೋಗಿ VI-in.sh ಅಥವಾ ನಾನು ಡೈರೆಕ್ಟಾಗಿ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಒಂದು ETCD 2 IP ಅಡ್ರೆಸ್ ಹಾಕ್ತೀನಿ. ಇಲ್ಲಿ ಬಂದು ಒಂದ್ರದ್ದು, ಇಲ್ಲಿ ಬಂದು 0. ಓಕೆ, ಇನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಎಂಟರ್ ಕೊಡಿ. LS ಮೊದಲು ಪ್ರೀವಿಯಸ್ ಇತ್ತು ಅಂತ ಗೊತ್ತಿಲ್ಲ ನನಗೆ. ಇದನ್ನು ಇನ್ನೊಂದ್ಸರಿ ರಿಮೂವ್ ಮಾಡ್ತೀನಿ, ಇನ್ನೊಂದ್ಸರಿ ಜನ್ರೇಟ್ ಮಾಡ್ತೀನಿ. ಓಕೆ, ಇವಾಗ ನೋಡ್ಬೋದು LS ಮಾಡಿದ್ರೆ ಯಾವುದೂ ಇಲ್ಲ. ತಿರ್ಗಿ ಇವಾಗ ಇನ್ನೊಂದ್ಸರಿ ಹಿಸ್ಟರಿ. ಓಕೆ, ಇದಿಷ್ಟನ್ನು ನಾವು ಇದು ಮಾಡಬೇಕಾಗುತ್ತೆ.
ಓಕೆ, ಅದೇ ರೀತಿ ಎಲ್ಲನೂ ಚೇಂಜ್ ಮಾಡೋಣ. ಓಕೆ, ಇವಾಗ ಎಂಟರ್ ಮಾಡ್ತೀನಿ. ಓಕೆ, LS ಮಾಡ್ತು ಅಂತಂದರೆ ಇಲ್ಲಿ ನೋಡ್ಬೋದು CSR ಫೈಲು, ಕೀ ಫೈಲು ಇದೆಲ್ಲ ಇದಾಗಿದೆ, ಜನ್ರೇಟ್ ಆಗಿದೆ. ನನಗೆ ಬೇಕಾಗಿರೋದು ಈ CA ಫೈಲು ಮತ್ತು ETCD ಕೀ ಒಂದು ಮತ್ತು ETCD PEM ಫೈಲು, 3 ಫೈಲು ಬೇಕಾಗಿರೋದು. ಓಕೆ, ಇವಾಗ ನೋಡ್ಬೋದು ಇಲ್ಲಿ ನಾನು ಸರ್ಟಿಫಿಕೇಟ್ನ ಜನ್ರೇಟ್ ಮಾಡಿದ್ದೀನಿ. ಸರ್ಟಿಫಿಕೇಟ್ ಜನ್ರೇಟ್ ಆದಮೇಲೆ ಆ ಸರ್ಟಿಫಿಕೇಟ್ನ ಬಂದು ಪರ್ಟಿಕ್ಯುಲರ್ ಆಗಿ ETCDಗೆ ನಾವು ಕಳಿಸ್ಬೇಕಾಗತ್ತೆ, ಎವ್ರಿ ETCD ಇನ್ಸ್ಟೆನ್ಸ್ಗೆ. ಅದಾದಮೇಲೆ ಬಂದು ಎವ್ರಿ ಕಂಟ್ರೋಲ್ ಪ್ಲೇನ್ ಇನ್ಸ್ಟೆನ್ಸ್ ಏನಿರುತ್ತೆ ಅದಕ್ಕೆ ಸೆಂಡ್ ಮಾಡಬೇಕಾಗತ್ತೆ. ನಾನು ಡೈರೆಕ್ಟ್ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ನನಗೆ ಬೇಕಾಗಿರುತ್ತೆ KTS ಫೈಲ್ ಬೇಕಾಗಿರುತ್ತೆ, KTS PEM ಫೈಲು, KTS.PEM. ಏನಕ್ಕೆ ಅಂತ ಅಂದರೆ ನಾನು ಇವೆಲ್ಲ ಇನ್ಸ್ಟೆನ್ಸ್ ಬಂದು ನಾನು PEM ಫೈಲ್ ಮುಖಾಂತರ ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ ಕೀನ ಯೂಸ್ ಮಾಡ್ಕೊಂಡು ನಾನು ಆ್ಯಕ್ಸೆಸ್ ಮಾಡ್ಬೋದು. ಇವಾಗ ನೋಡಿ, ಕಂಟ್ರೋಲ್ ಪ್ಲೇನ್ 3ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಬಂತು ಅಂತಂದರೆ ಕೀ ನೇಮ್ ಬಂದು ಇಲ್ಲಿ ನೋಡ್ಬೋದು KTS ಅಂತ ಇದೆ. ಆ KTS ಬಂದು ನನ್ನ ಡೆಸ್ಕ್ಟಾಪಲ್ಲಿದೆ, ಇಲ್ಲಿ ನೋಡ್ಬೋದು. ಸಾರಿ, ಡೌನ್ಲೋಡ್ಸಲ್ಲಿದೆ. ನಾನಿವಾಗ ಏನು ಮಾಡ್ತೀನಿ, ಈ ಡೌನ್ಲೋಡ್ಸಲ್ಲಿರೋದನ್ನ PEM ಫೈಲ್ನ ಓಪನ್ ಮಾಡಿ ಇದನ್ನು ಕಾಪಿ ಮಾಡ್ಕೊಳ್ತೀನಿ ಅಷ್ಟೇ. ಕಾಪಿ ಮಾಡಿಕೊಂಡು ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ನಾನು ಏನು ಮಾಡ್ತೀನಿ, ಇಲ್ಲಿ ಉಬಂಟು ಸಪ್ರೇಟ್ ಮಿಷಿನ್ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಪೇಸ್ಟ್ ಮಾಡ್ತೀನಿ ಅಷ್ಟೇ. ಜಸ್ಟ್ ಇನ್ಸರ್ಟ್ ಮೋಡ್ಗೆ ಹೋಗಿ ಜಸ್ಟು ಇನ್ಫಾರ್ಮೇಷನ್ ಏನಿದೆ ಅದನ್ನು ಪೇಸ್ಟ್ ಮಾಡಿ ಸೇವ್ ಮಾಡ್ತೀನಿ. ಅದಾದಮೇಲೆ ಬಂದು ನೀವು ಮೂಡನ್ನ ಚೇಂಜ್ ಮಾಡಬೇಕಾಗತ್ತೆ, ಫೈಲ್ ಪರ್ಮಿಷನ್ನ. ಅದು ಬಂದು ನಾನು 600 ಕೊಡ್ತೀನಿ. ಅವಾಗಷ್ಟೇ ನೀವು ಇದು ಮಾಡೋಕ್ಕಾಗೋದು. ನೀವು ಎಲ್ಲೆಲ್ಲಿ ಮಾಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು, KTS ಬಂತು ಅಂತಂದರೆ ರೀಡ್ ರೈಟು ಮೇನ್ ಯೂಸರ್ ಏನಿರ್ತಾನೆ ಅವ್ರಿಗೆ ರೀಡ್ ರೈಟ್ ಆ್ಯಕ್ಸೆಸ್ ಇದೆ. ಇನ್ನು ಮಿಕ್ಕಿದವ್ರಿಗೆಲ್ಲ ಯಾವುದೇ ರೀತಿ ಆ್ಯಕ್ಸೆಸ್ ಇಲ್ಲ. ಓಕೆ, ಇವಾಗ ಬಂದು SCP ಕಮೆಂಟ್ನ ಯೂಸ್ ಮಾಡೋಣ. ಎಲ್ಲಿದೆ, ಇಲ್ಲೇ ನೋಡ್ಬೋದು, ಇಲ್ಲಿದೆ. ಇವಾಗ ಬಂದು ನಾನು ETCD 1ಗೆ ಲಾಗಿನ್ ಆಗ್ತೀನಿ. ETCD 1ಗೆ ಲಾಗಿನ್ ಆಗಬೇಕು ಅಂತಂದರೆ PEM ಫೈಲ್ ಬೇಕು ನನಗೆ. ಇವಾಗ ಇದರೊಳಗಡೆ ಹೋಗಿ ನಾನು ಏನು ಮಾಡ್ತೀನಿ, ಮೊದಲು ಇದನ್ನು ಪೇಸ್ಟ್ ಮಾಡ್ತೀನಿ ಕಮೆಂಟ್ನ. SCP ಅಂತಂದರೆ ಸೆಕ್ಯೂರ್ ಕಾಪಿ ಪ್ರೋಟೋಕಾಲು. ಇಲ್ಲಿ ಬಂದು PEM ಫೈಲ್ನ ಎಂಟ್ರಿ ಮಾಡಿ, KTS.PEM. ಅದಾದಮೇಲೆ ಬಂದು ನಿಮ್ಮದು ಸೋರ್ಸ್ ಎಲ್ಲಿಗೆ ಸೋರ್ಸ್ ಯಾವ ಫೈಲ್ನ ಸೆಂಡ್ ಮಾಡಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವು 3 ಫೈಲ್ನ ನಾನು ಸೆಂಡ್ ಮಾಡಬೇಕಾಗಿರೋ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ರೂಟ್ ಆದಮೇಲೆ ETCD 1ಗೆ ನಾನು ಸೆಂಡ್ ಮಾಡಬೇಕಾಗಿರೋದು. ETCD 1 IP ಅಡ್ರೆಸ್ನ ಇಲ್ಲಿ ಪೇಸ್ಟ್ ಮಾಡಿ. ETCD 1 ಪಬ್ಲಿಕ್ IP ಅಡ್ರೆಸ್ ಬೇಕಾಗುತ್ತೆ ನಿಮಗೆ. ETCD ಈ ಕಡೆ ಇರುತ್ತೆ. ETCD 1 ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಯಾವುದರಲ್ಲಿತ್ತು, ಇದರಲ್ಲಿತ್ತು. ಇವಾಗ ಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ನಾನು ಇವಾಗ ಎಂಟರ್ ಮಾಡ್ತೀನಿ, ನೋಡೋಣ. ಇಲ್ಲಿ ಮೊದಲು ಚೆಕ್ ಮಾಡೋಣ, ಇಲ್ಲಿ ವ್ಯಾರ್ ಲಿಬ್ಬಲ್ಲಿ ಏನಾರು ಇದೆಯಾ ಅಂತ. ವ್ಯಾರ್ ಲಿಬ್ ETCD ಇದರೊಳಗಡೆ ಯಾವುದು ಫೈಲ್ ಇಲ್ಲ. ವೆಯ್ಟ್ ಮಾಡೋಣ. ಸ್ವಲ್ಪ ಲೇಟ್ ತಗೊಳ್ತದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನು ಡೈರೆಕ್ಟು ರೂಟ್ ಬದಲು ಉಬಂಟು 184 ಐ ಥಿಂಕ್ ನಾನು ಪಬ್ಲಿಕ್ IP ಅಡ್ರೆಸ್ಸನ್ನು ಕಾಪಿ ಮಾಡೋಕ್ಕೆ ಹೋಗಿ ಪ್ರೈವೇಟ್ IP ಅಡ್ರೆಸ್ ಕಾಪಿ ಮಾಡಿದ್ದೇನೆ. ಒಂದ್ಸರಿ ಚೆಕ್ ಮಾಡ್ತೀನಿ. ರೂಟ್ ಆ್ಯಕ್ಚುಲಿ ಪಬ್ಲಿಕ್ IP ಅಡ್ರೆಸ್ ಕಾಪಿ ಮಾಡಿಲ್ಲ ನಾನು. ಕಾಪಿ ಎಂಟರ್. ಓಕೆ, ಎಸ್. ಪ್ಲೀಸ್ ಲಾಗಿನ್ ಯೂಸರ್ ಉಬಂಟು. ಓಕೆ, ರಾದರ್ ದೆನ್ ರೂಟು, ನೋ ಇಶ್ಯೂ. ಇಲ್ಲಿ ಇನ್ನೊಂದ್ಸರಿ LS ಮಾಡಿ ನೋಡ್ತೀನಿ. LS ಇನ್ನೂ ಬಂದಿಲ್ಲ. ಇಲ್ಲಿ ಉಬಂಟು ಲಾಗಿನ್ ಆಗಿ ಅಂತ ಕೇಳ್ತದೆ. ಉಬಂಟು
ಓಕೆ, ಇಲ್ಲಿ ಬಂದು ವ್ಯಾರ್ ಲ್ಯಾಬ್ ಅಲ್ಲಿ ಉಬಂಟು ಬರೆದೋಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಓಮ್ ಉಬಂಟುಗೆ ಕಾಪಿ ಮಾಡ್ತೀನಿ. ಓಮ್ ಉಬಂಟು. ಓಕೆ, ಇಲ್ಲಿ ನೋಡ್ಬೋದು cd / ಓಮ್ ಉಬಂಟು. ಇಲ್ಲಿ ಒಂದು ಕೆಲಸ ಮಾಡ್ತೀನಿ, cd ಓಮ್ ಉಬಂಟು ಅಲ್ಲಿ ನಿಮಗೆ ಡೇಟಾ ಇಲ್ಲಿರುತ್ತೆ ನೋಡಿ, ಕಾಪಿ ಆಗಿರೋದು ಇಲ್ಲಿದೆ. ಇದರಿಂದ ನಾನು ಏನು ಕಾಪಿ ಮಾಡಬೇಕು, ಸ್ಟಾರ್ ವ್ಯಾರ್ ಲಿಬ್ etc ಕಾಪಿ ಮಾಡಬೇಕು. ಕಾಪಿ ಮಾಡ್ತಾ ಇದ್ದೀನಿ. ಇವಾಗ ಬಂದು cd ವ್ಯಾರ್ ಲಿಬ್ etc ಮಾಡ್ತು ಅಂತ ಅಂದರೆ ನಿಮಗೆ ಇಲ್ಲಿ ಫೈಲ್ಸ್ಗಳು ಕಾಪಿ ಆಗಿದೆ. ಅದೇ ರೀತಿ ಇದು ನೋಡೋಣ. ಸೆಕೆಂಡ್ ಒನ್ನು ಸೇಮು, ಕಾಪಿ ಪೇಸ್ಟ್. ಎಸ್, ಕಾಪಿ ಆಯಿತು. ಇವಾಗ ಬಂದು ಕಾಪಿ ಎಲ್ಲಿಂದ, ಓಮ್ ಉಬಂಟುವಿಂದ ಎಲ್ಲನೂ ಕಾಪಿ ಮಾಡು ಸ್ಟಾರ್. ಅದಾದಮೇಲೆ ಅದನ್ನು ತೆಗೆದು ಎಲ್ಲ ಹಾಕಬೇಕು, ಲಿಬ್ etc ಹಾಕಬೇಕು. ಓಕೆ, ಇವಾಗ ಬಂದು ls/var lib etc ಮಾಡಿದ್ರೆ ನಿಮಗೆ ಇಲ್ಲಿ ಫೈಲ್ಗಳು ಬಂದ್ಬಿಟ್ಟಿದ್ದಾವೆ. ನೆಕ್ಸ್ಟು ಅದೇ ರೀತಿ ಇದಕ್ಕೂ ಮಾಡಿ, ಕಾಪಿ ಎಂಟರ್. ಎಸ್, ಕಾಪಿ ಆಯಿತು. ಇವಾಗ ಅದೇ ರೀತಿ ಕಾಪಿ ಓಮ್ ಉಬಂಟು ಸ್ಟಾರ್ /var lib etc. ಅದೇ ರೀತಿ ls var lib etc. ಓಕೆ, ಎಲ್ಲ ಕಾಪಿ ಆಗಿದೆ. ಓಕೆ, ಅದೇ ರೀತಿ ಇಲ್ಲಿ ನೋಡ್ಬೋದು ಪಬ್ಲಿಕ್ ಆಯಿತು. ಇವಾಗ etc ಆಯಿತು. ಇವಾಗ ನೀವು ಕಂಟ್ರೋಲ್ ಪ್ಲೇನ್ ಮಾಡಬೇಕಾಗತ್ತೆ. ಕಂಟ್ರೋಲ್ ಪ್ಲೇನ್ ಬಂದು IP ಅಡ್ರೆಸ್ಸು M1 ಇದು ಸೇಮ್. ಇದನ್ನು ಕಾಪಿ ಮಾಡಿ ಇದನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಎಸ್. ಓಕೆ, ಇವಾಗ ಇದ್ರೊಳಗಡೆ ಹೋಗಿ ಕಾಪಿ /ಓಮ್ ಉಬಂಟು ಸ್ಟಾರ್. ಅದಾದಮೇಲೆ ವ್ಯಾರ್ ಲಿಬ್ etc. ವ್ಯಾರ್ ಲಿಬ್ etc ಗಲ್ಲ ಇದು. ಇದು ಬಂದು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಇದರೊಳಗೆ ಇದು ಮಾಡಬೇಕಾಗಿರೋದ್ರಿಂದ ಇದು ಎಲ್ಲಿದೆ. ಓಕೆ, ಇದರೊಳಗಡೆ ಕಾಪಿ ಆಗಬೇಕು. ಇವಾಗ ls/etc kubernetes pki/etc. pki ಆದಮೇಲೆ ಇನ್ನು ಸರಿ ಕೊಟ್ಟಿದ್ದಾನ etc. ಓಕೆ, ಇಲ್ಲಿದೆ ನೋಡ್ಬೋದು. ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಮೇಲ್ಗಡೆ ಯಾವ ಕಮಾಂಡ್ ಇದೆ, ಎಲ್ಲಿದೆ ಅದು, ಇದನ್ನು ಕಾಪಿ ಮಾಡ್ಕೊಳ್ತೀನಿ ನಾನು. ನೆಕ್ಸ್ಟು ಇದಕ್ಕೆ ಹೋಗ್ತೀನಿ, ಜಸ್ಟು ಇದನ್ನು ಪೇಸ್ಟ್ ಮಾಡಿ ಇಕ್ಕಿರ್ತೀನಿ. ನೆಕ್ಸ್ಟು ಮಾಸ್ಟರ್ 2 ಕಾಪಿ ಮಾಡ್ಕೊಳ್ಳಿ. ಎಂಟರ್. ಎಸ್. ಓಕೆ, ಇವಾಗ ಬಂದು ಇದಾದಮೇಲೆ ಇಲ್ಲೇ ಎಕ್ಸಿಕ್ಯೂಟ್ ಮಾಡ್ಬಿಡ್ತೀನಿ ನಾನು. ಆ್ಯಂಡ್ ಅಂತ ಕೊಟ್ಟು ಇದನ್ನು ಕಾಪಿ ಮಾಡಿ ls ಅಂತ ಕೊಟ್ಟು ಇದನ್ನು ಪೇಸ್ಟ್ ಮಾಡ್ತೀನಿ. ಇವಾಗ ನೋಡ್ಬೋದು ಇಲ್ಲಿ ಇದಾಗ್ತಾ ಇದೆ. pwd ಮಾಡ್ತು ಅಂತ ಅಂದರೆ ರೂಟ್ ಒಳಗಡೆ ಇದೀನಿ. ಓಕೆ, ls ಮಾಡಿರೋದಲ್ಲ ಅದು.
ಇಲ್ಲಿ ನೋಡ್ಬೋದು ಆಗಿದೆ. ನೆಕ್ಸ್ಟ್ ಬಂತು ಅಂತ ಅಂದರೆ ಇದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಹೋಗ್ತೀನಿ. ಓಕೆ, ಅದಾದಮೇಲೆ ಇದು ಪಬ್ಲಿಕ್ IP ಅಡ್ರೆಸ್ ಕಾಪಿ ಮಾಡ್ಕೊಳ್ತೀನಿ ನಾನು. ಉಬುಂಟು ಎಸ್ ಕಾಪಿ ಆಯಿತು. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಲಿಸ್ಟ್ ಆಗಿದೆ. ಇವಾಗ ನೀವು LS ಮಾಡಿ ನೋಡ್ಬೋದು. ಆಲ್ರೆಡಿ ಮಾಡಿದ್ದೀನಿ. ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ. etc cd kubernetes EKED. ಓಕೆ, ಇಲ್ಲಿ ನೋಡ್ಬೋದು ಎಲ್ಲ ಇದಾಗಿದೆ ಅಂತಂದರೆ ಸರ್ಟಿಫಿಕೇಟ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನೋಡ್ಬೋದು ಈ ಸ್ಟೆಪ್ ಎಲ್ಲ ಮುಗಿದಿದೆ. ನೆಕ್ಸ್ಟ್ ಬಂತು ಅಂತಂದರೆ ಅಲ್ಲಿ etc ಕಾನ್ಫಿಗರೇಷನ್ ಅಂತಂದರೆ 1 by 1 ಕಾನ್ಫಿಗರೇಷನ್ ಮಾಡಬೇಕಾಗತ್ತೆ ಎಲ್ಲ etc. ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಇವಾಗ ಇನ್ಸ್ಟೆನ್ಸ್ 1ಗೆ ಹೋಗಿ ಇಲ್ಲಿ ಒಂದು vi IN ಅಂತ ಆಲ್ರೆಡಿ ಕೊಟ್ಟಿದ್ದೆ. ನಾನು ಏನು ಮಾಡ್ತೀನಿ ಇವಾಗ m.sh ಅಂತ ಕೊಡ್ತೀನಿ. ಓಕೆ, ಇನ್ಸರ್ಟ್ ಮೋಡ್ಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ರಿಮೂವ್ ಮಾಡಬೇಕಾಗತ್ತೆ, ಅದಕ್ಕೆ ಒಂದು ಕೆಲಸ ಮಾಡ್ತೀನಿ ನಾನು. ಇದೆಲ್ಲನೂ ಇದು ಮಾಡಿ ಒಂದು ಸಪ್ರೇಟು ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡೋದು ಮರೆತುಬಿಟ್ಟೆ. ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ etc ಇದು ನಾನು ಹೇಳಿದ್ನಲ್ಲ, ಅದು m.sh ಅಂತ ಅದು ಆಲ್ರೆಡಿ ಇನ್ಸ್ಟಾಲ್ ಆಗಿಬಿಟ್ಟಿದೆ. ನಾನು ನೋಡಿಲ್ಲ, ಲಾಸ್ಟಲ್ಲಿ ಎಲ್ಲ ಇನ್ಸ್ಟಾಲ್ ಆದಮೇಲೆ ನೋಡಿದಾಗ ರೆಕಾರ್ಡಿಂಗ್ ಆಗಿರಲಿಲ್ಲ. ಜಸ್ಟ್ ಏನಿಲ್ಲ, ನಾನು ಇಲ್ಲಿ ನೋಡ್ಬೋದು m.sh ಅಂತ ಕೊಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಜಸ್ಟು ಮಾಡಿಫೈ ಮಾಡಬೇಕಾಗಿರೋದು ಅಷ್ಟೇ. ಇವಾಗ ಬಂದು ಇದು etcd1 ಅಂತ ತಿಳ್ಕೊಳ್ಳಿ. ಇದು etcd1ನಲ್ಲಿ ನೀವು ಇಲ್ಲಿ ಕೋಡಲ್ಲಿ ನೋಡ್ದಂಗೆ etcd1 ಇದೆ, ಆಲ್ etcd. ಇವಾಗ etcd1ನ ಸೆಲೆಕ್ಟ್ ಮಾಡ್ಕೊಳ್ಳಿ. etcd1ನಲ್ಲಿ ಇದಿಷ್ಟನ್ನು ಕಾಪಿ ಮಾಡಿ m.sh ಏನಿದೆ ಅದರೊಳಗಡೆ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಅದಾದಮೇಲೆ ಬಂದು ಇಲ್ಲಿ ಕರೆಂಟ್ VM ಪ್ರೈವೇಟ್ IP ಅಂತ ಅಂದರೆ ಈ ಪ್ರೆಸೆಂಟ್ etc1ನಲ್ಲಿ ಏನಾದರೂ ಪೇಸ್ಟ್ ಮಾಡಿತ್ತು ಅಂತಂದರೆ ಅದು ಬಂದು ಕರೆಂಟ್ IP ಪ್ರೈವೇಟ್ IP ಆಗಿರುತ್ತೆ. ಅಲ್ಲಿ ಇದಿಷ್ಟು ಪ್ರೈವೇಟ್ IP ಕರೆಂಟ್ ಪ್ರೈವೇಟ್ IP ಏನಿದೆ ಅಲ್ಲಿ ಬಂದು ಕರೆಂಟ್ ಪ್ರೈವೇಟ್ IPದು IP ಅಡ್ರೆಸ್ನ ಚೇಂಜ್ ಮಾಡಿ. ಇವಾಗ etc ಬಂದು IP ಅಡ್ರೆಸ್ ಬಂದು ಇದಾಗಿರುತ್ತೆ. ಈ IP ಅಡ್ರೆಸ್ನ ಚೇಂಜ್ ಮಾಡಿ. ಇಲ್ಲಿ ಇದು ಚೇಂಜ್ ಮಾಡಿ, ಇಲ್ಲೂ ಚೇಂಜ್ ಮಾಡಿ, ಮತ್ತು ಇಲ್ಲೂ ಚೇಂಜ್ ಮಾಡಿ. ಅದಾದಮೇಲೆ ಬಂದು ಇಲ್ಲಿ ಅದರ್ VM IP1 ಅದರ್ VM IP2 ಅಂತ ಇದೆಯಲ್ಲ, ಇಲ್ಲಿ ಬಂದು etcd2ದು ಮತ್ತು etcd3ದು IP ಅಡ್ರೆಸ್ನ ನೀವು ರೀಪ್ಲೇಸ್ ಮಾಡಿ ಹಾಕಬೇಕಾಗುತ್ತೆ. ಇಲ್ಲಿ etcd1 ಮತ್ತು etcd2ದು ಮತ್ತು etcd3ದು ಇಲ್ಲಿ ಬಂದು ಜಸ್ಟು ಇಲ್ಲಿ 0 ತಗೊಂಡಿರೋದ್ರಿಂದ ನಾನು ಇಲ್ಲಿ 1 2 ಅಂತ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಬಂದು ಇದು ಎಕ್ಸಿಕ್ಯೂಟ್ ಮಾಡಿ. ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ನೆಕ್ಸ್ಟು 2ಗೆ ಹೋಗಿ 2ಅಲ್ಲೂ ಸೇಮು m.sh ಅಂತ ಕ್ರಿಯೇಟ್ ಮಾಡಿ. ಇಲ್ಲಿ ಬಂದು ನೀವು ಕರೆಂಟ್ IP ಬಂದು ಅವಾಗ ಏನಾಗುತ್ತೆ ಅಂತ ಅಂದರೆ etcd2ದು ಕರೆಂಟ್ IP ಆಗುತ್ತೆ. ಇದು ಬಂದು ಕರೆಂಟ್ IP ಆಗುತ್ತೆ. ಇಲ್ಲಿ ಕರೆಂಟ್ IP ಆಗುತ್ತೆ. ಇದಕ್ಕೂ ಕರೆಂಟ್ IP etcd2ದು ಕೊಡಿ. ಇಲ್ಲೂ etcd2ದು ಕೊಡಿ. ಇಲ್ಲಿ ಬಂದು etcd1 ಇದೆಯಲ್ಲ ಅದ್ರದ್ದು IP ಅಡ್ರೆಸ್ಸು, ಇಲ್ಲಿ ಬಂದು etcd3ದು IP ಅಡ್ರೆಸ್ ಕೊಡಿ. ಅದೇ ರೀತಿ etcd3ಗೆ ಹೋದಾಗ ಕರೆಂಟ್ IP ಅಡ್ರೆಸ್ ಬಂದು etcd3ದಾಗುತ್ತೆ. ಇದು etcd3ದು, ಇದು etcd3, ಇದು etcd3. ಇನ್ನು ಮಿಕ್ಕದವು ಪ್ರೀವಿಯಸ್ ಇರುತ್ತಲ್ಲ 1 ಮತ್ತು 2 ಅದ್ರದ್ದು IP ಅಡ್ರೆಸ್ನ ಇಲ್ಲಿ ಅಸೈನ್ ಮಾಡಿ ಎಂಟರ್ ಮಾಡಿದಾಗ ನಿಮಗೊಂದು ಟೇಬಲ್ ಬಾಕ್ಸ್ ಥರ ಓಪನ್ ಆಗುತ್ತೆ. ಅದು ಓಪನ್ ಆಯಿತು ಅಂತ ಅಂದರೆ ನೀವು ಸಕ್ಸಸ್ಫುಲಿ ಕ್ರಿಯೇಟ್ ಮಾಡಿದ್ದೀರ ಅಂತ. ಓಕೆ, ಕ್ರಿಯೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಇನಿಟ್ ಮಾಡಬೇಕಾಗತ್ತೆ. ಈ ಇನಿಟ್ ಮಾಡಬೇಕು ಅಂತಂದರೆ ಕೋಡು ಇದಾಗಿರುತ್ತೆ. ಈ ಜಸ್ಟು ಮೊದಲು ಏನು ಮಾಡಿ ಅಂತ ಅಂದರೆ ಇದನ್ನು ಎಕ್ಸಿಕ್ಯೂಟ್ ಮಾಡಿ. ನಾನು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿದೆ. ಎಕ್ಸಿಕ್ಯೂಟ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಟೋಕನ್ ಜನರೇಟ್ ಆಗುತ್ತೆ, ಸರ್ಟಿಫಿಕೇಟ್ ಕೀ. ಇದನ್ನು ಕಾಪಿ ಮಾಡಿ ನೀವು ಬಂದು ಇಲ್ಲಿ ಒಂದು ಕಡೆ ಎಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೊಂಡಿರಿ. ಇಲ್ಲಿ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು, ಇಲ್ಲಿ 54. ಈ ರೀತಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸ್ಟೋರ್ ಮಾಡಿ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಈ ಒಂದು ಫೈಲ್ನ ಕ್ರಿಯೇಟ್ ಮಾಡಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಒಳಗಡೆ ಇರೋ ಏನಿದೆ ಕಾನ್ಫಿಗರೇಷನ್ನು YAML ಫೈಲ್ ಏನಿದೆ ಆ YAML ಫೈಲ್ನ ಇದರೊಳಗಡೆ ನಾನು ಸೇವ್ ಮಾಡ್ತಾ ಇದ್ದೀನಿ ಕ್ಯಾಟ್ ಯೂಸ್ ಮಾಡಿಕೊಂಡು. ಇಲ್ಲಿ ನೀವು ಮಾಡಿಫೈ ಮಾಡಬೇಕು ಅಂತ ಅಂದರೆ ಜಸ್ಟ್ ಇಲ್ಲಿ ನೋಡಿ, ಟೋಕನ್ ಬದಲಾಗಿ ಇಲ್ಲಿ ರ್ಯಾಂಡಮ್ ಆಗಿ ನೀವು ಏನು ಬೇಕಾದರೂ ಚೂಸ್ ಮಾಡ್ಬೋದು. ಇವಾಗ ಇಲ್ಲಿ ಯಾವ ರೀತಿ ಕಾನ್ಫಿಗರ್ ಮಾಡೋದು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು, ನಾನು ಕಾಪಿ ಮಾಡಿದ್ದೀನಿ. ಇಲ್ಲಿ ಬಂದು ರ್ಯಾಂಡಮ್ ಆಗಿ ನಾನು ಏನೋ ಒಂದು ಟೋಕನಲ್ಲಿ ಬಂದು ಇಲ್ಲಿ ರೀಪ್ಲೇಸ್ ಮಾಡಿ ಏನೋ ಒಂದು ರ್ಯಾಂಡಮ್ ಆಗಿ ಕೊಟ್ಟಿದ್ದೀನಿ. ನೀವು ಏನು ಬೇಕಾದ್ರೆ ರ್ಯಾಂಡಮ್ ಆಗಿ ಕೊಡ್ಬೋದು. ಜಸ್ಟ್ ಈ ರೀತಿ ಲೆಂತ್ ಕೊಟ್ಟಾದ್ಮೇಲೆ ಇಲ್ಲಿ ಸರ್ಟಿಫಿಕೇಟ್ ಕೀ ಏನಿದೆ ಇಲ್ಲಿ ಕಾಪಿ ಮಾಡಿದ್ರಲ್ಲ ನೀವು,
ಕಾಪಿ ಮಾಡಿದ್ರಲ್ಲ ಅದನ್ನು ಬಂದು ನೀವು ಇಲ್ಲಿ ಪೇಸ್ಟ್ ಮಾಡಿ. ಅದಾದಮೇಲೆ ಬಂದು ಡೌನಿಗೆ ಬಂತು ಅಂತಂದರೆ ಇಲ್ಲಿ ಲೋಡ್ ಬ್ಯಾಲೆನ್ಸರ್ IP ಕೇಳುತ್ತೆ. ಲೋಡ್ ಬ್ಯಾಲೆನ್ಸರ್ IP ಬಂದು 64, ಇಲ್ಲಿ ನೋಡ್ಬೋದು ಲೋಡ್ ಬ್ಯಾಲೆನ್ಸರ್ IP 64, ಇದನ್ನು ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಬಂದು ಇಲ್ಲಿ ETCD 0ದು IP ಅಡ್ರೆಸ್ಸು, ETCD 1 ಮತ್ತು ETCD 2ದು IP ಅಡ್ರೆಸ್ನ ಇಲ್ಲಿ ಕಾಪಿ ಮಾಡಿ. ನಾನು ETCD 2ನ ಕಾಪಿ ಮಾಡಬೇಕಾದ್ರೆ ನಾನು ನೋಡಿದೆ ಕೆಳಗಡೆ ಯಾವುದೇ ರೀತಿ ರೆಕಾರ್ಡಿಂಗ್ ಆಗ್ತಾ ಇರಲಿಲ್ಲ. ಓಕೆ, ಇವಾಗ ETCD 2ದು ಬಂದು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿ ನಾನಿಲ್ಲಿ ರೀಪ್ಲೇಸ್ ಮಾಡ್ತೀನಿ. ಓಕೆ, ರೀಪ್ಲೇಸ್ ಆಯಿತು. ಇನ್ನು ಯಾವುದೇ ರೀತಿ ಇದು ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಬಂದು ಲೋಡ್ ಬ್ಯಾಲೆನ್ಸರ್ದು ಇಲ್ಲೊಂದು ಸರಿ ಚೇಂಜ್ ಮಾಡಬೇಕಾಗತ್ತೆ. ಲೋಡ್ ಬ್ಯಾಲೆನ್ಸರ್ದು ಇಲ್ಲಿ ಚೇಂಜ್ ಮಾಡ್ತೀನಿ ನಾನು. ಕಾಪಿ ಮಾಡಿ ಇದನ್ನೇ ಇಲ್ಲಿ ಬಂದು ಚೇಂಜ್ ಮಾಡ್ತೀನಿ. ಇವಾಗ ಬಂದು ಇದನ್ನು ಕಾಪಿ ಮಾಡಿ ನಾನು ಇದು ಬಂದು QBD ಮಿನಿಟ್ ಬಂದು ಯಾವ್ದಾದ್ರು ಒಂದು ಮಾಸ್ಟರ್ ನೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಜಸ್ಟ್ ಎಂಟರ್ ಕೊಟ್ಟರೆ ನಿಮಗೆ ಒಂದು ಫೈಲ್ ಕ್ರಿಯೇಟ್ ಆಗಿದೆ. LS ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಕ್ಯೂಬ್ ಕಾನ್ಫಿಗ್ ಫೈಲ್ ಅಂತ ಇದೆ. ಇದರೊಳಗಡೆ ನಿಮ್ಮದು ಇವಾಗ ಏನು ಮಾಡಿದ್ರಿ ಅದರದ್ದೆಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಟೋಕನ್ ನಂಬರು ಎಲ್ಲ ETCD ಎಲ್ಲ ಇದೆ ಇಲ್ಲಿ. ಓಕೆ, ಇವಾಗ ಫೈಲ್ ಕ್ರಿಯೇಟ್ ಆಯಿತು. ಇದು ಬಂದು ಮಾಸ್ಟರ್ 1ನಲ್ಲಿ ಇದು ಮಾಡ್ತೀನಿ. ಮಾಸ್ಟರ್ 1ನಲ್ಲಿ ಮಾತ್ರ ಮಾಡಿ, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡಿಕೊಂಡು. ನೆಕ್ಸ್ಟ್ ಬಂದು QBD ಮಿನಿಟ್ ಆಯಿತು. ಓಕೆ, ಅದಾದಮೇಲೆ ಬಂದು ನೀವು ಇಲ್ಲಿ ಇದನ್ನೇ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಕಾಪಿ ಮಾಡಾದ್ಮೇಲೆ ಇಲ್ಲಿ ಬಂದು ಎಕ್ಸಿಕ್ಯೂಟ್ ಮಾಡಿ. ಇಲ್ಲಿ ನೋಡಿ ಕ್ಯೂಬ್ ಇನಿಟ್ ಮಾಡ್ತಾ ಇದ್ವಿ, ಕಾನ್ಫಿಗರೇಷನ್ ಫೈಲ್ನ ಪಾಸ್ ಮಾಡ್ತಾ ಇದ್ವಿ. ಕಾನ್ಫಿಗರೇಷನ್ ಫೈಲು ಇವಾಗ ಕ್ರಿಯೇಟ್ ಮಾಡೋದಲ್ಲ, ಅದನ್ನೇ ಫೈಲ್ನ ಕ್ರಿಯೇಟ್ ಮಾಡಿ ಮತ್ತು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತಾ ಇದ್ವಿ. ಜಸ್ಟ್ ಎಂಟರ್ ಮಾಡಿದ್ರೆ ಏನೋ ಎರರ್ ಬರ್ತಾ ಇದೆ. ಓಕೆ, ಟೋಕನ್ ವಾಸ್ ನಾಟ್ ಇನ್ ದಿ ಫಾರ್ಮ್ ಆಫ್ ಓಕೆ A to Z ಈ ರೀತಿ ಫಾರ್ಮಲ್ಲಿ ಕೊಡಬೇಕಾ? ಓಕೆ, ನೋ ಇಶ್ಯೂ. ನಾನೇನು ಮಾಡ್ತೀನಿ ಅಂತ ಅಂದರೆ ನನ್ನ ಹತ್ರ ಓಕೆ ಇದರೊಳಗಡೆ ನಂದು ಒಂದು ಫಾರ್ಮೇಟ್ ಇದೆ, ಅದನ್ನು ಕಾಪಿ ಮಾಡ್ಕೊಳ್ತೀನಿ. ಒಂದು ನಿಮಿಷ. ಎಷ್ಟು ABCD ಆ ರೀತಿ ಇರಬಾರ್ದು. ಓಕೆ, ಸಮ್ ರ್ಯಾಂಡಮ್ ನಂಬರು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ರ್ಯಾಂಡಮ್ ನಂಬರು ಈ ರೀತಿ ABCD ಆ ರೀತಿ ಎಲ್ಲ ನಂಬರ್ ಎಲ್ಲ ಇನ್ಕ್ಲೂಡ್ ಆಗಿರಬೇಕು. ಇಲ್ಲಿ ಬಂದು ನಾನು ರೀಪ್ಲೇಸ್ ಮಾಡ್ತೀನಿ. VI ಇನ್ಸರ್ಟ್ ಮೋಡ್ಗೆ ಹೋಗಿ ಓಕೆ, ಇದನ್ನು ಸೇವ್ ಮಾಡ್ತೀನಿ ನಾನು. ಓಕೆ, ಸೇವ್ ಮಾಡಾದ್ಮೇಲೆ ಇವಾಗ ಇನಿಟ್ ಮಾಡೋಣ. ಇವಾಗ ನೋಡ್ಬೋದು ಇನ್ಶಿಯಲೈಸ್ ಆಗ್ತಾ ಇದೆ. ಓಕೆ, ಮಾಸ್ಟರ್ ನೋಡು ಕಾನ್ಫಿಗರ್ ಆಗ್ತಾ ಇದೆ. ನೆಕ್ಸ್ಟ್ ಬಂತು ಅಂತ ಅಂದರೆ ನೆಕ್ಸ್ಟು QBD ಮಿನಿಟ್ ಆಯಿತು. ಅದಾದಮೇಲೆ ಮಾಸ್ಟರ್ ನೋಡ ಜಾಯಿನ್ ಮಾಡಬೇಕಾಗುತ್ತೆ. ಇವಾಗ ಒಂದು ಮಾಸ್ಟರ್ ನೋಡ್ನ ಮಾತ್ರ ನಾವು ಒಂದು ಮಾಸ್ಟರ್ ನೋಡ್ ಮಾತ್ರ ಕಾನ್ಫಿಗರ್ ಮಾಡೋದು. ಇವಾಗ ಇನ್ನೂ 2 ಮಾಸ್ಟರ್ ನೋಡ್ ಇದಾವಲ್ಲ, ಅದನ್ನು ಬಂದು ಒಂದು ಕಾನ್ಫಿಗರ್ ಮಾಡಿದ್ವಲ್ಲ ಅದ್ರ ಜಾಯಿನ್ ಮಾಡ್ತೀವಿ ಅಷ್ಟೇ. ಆ ಜಾಯಿನ್ ಕಮೆಂಟ್ ಬಂದು ಇದಾಗಿರುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಇವಾಗ ಬಂದು ಇಲ್ಲಿ ಸ್ಮಾಲ್ ಚೇಂಜಸ್ ಮಾಡಬೇಕಾಗುತ್ತೆ. ನಾನು ಇಲ್ಲೇ ಜಸ್ಟ್ ಇದನ್ನು ರೀಪ್ಲೇಸ್ ಮಾಡ್ತೀನಿ. ಪೇಸ್ಟ್ ಮಾಡಿದೆ. ಇವಾಗ ಲೋಡ್ ಬ್ಯಾಲೆನ್ಸರ್ದು ಪಬ್ಲಿಕ್ IP ಅಡ್ರೆಸ್ ಬಂದು ಎಲ್ಲಿದೆ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಲೋಡ್ ಬ್ಯಾಲೆನ್ಸರ್ ಪಬ್ಲಿಕ್ IP ಅಡ್ರೆಸ್ ಬಂದು ಇದು. ಅದಾದಮೇಲೆ ಬಂದು ಟೋಕನ್ ಬಂದು ಟೋಕನ್ನು ಎಲ್ಲಿದೆ? ಇಲ್ಲಿದೆ. ನಾನು ರ್ಯಾಂಡಮ್ ಆಗಿ ಕೊಡ್ಬೋದು ಅನ್ನಲ್ಲ, ಅದೇ ಟೋಕನ್ನು. ಅದನ್ನು ತಗೊಬಂದು ನೀವು ಇಲ್ಲಿ ಪೇಸ್ಟ್ ಮಾಡಿ. ಅದಾದಮೇಲೆ ಬಂದು ಡಿಸ್ಕವರ್ ಸರ್ಟಿಫಿಕೇಟ್ ಪಾತ್ ಬಂದು ಆ್ಯಶ್ದು ಏನಿದೆ ಅದನ್ನು ಕೊಡಿ. ಇಲ್ಲಿ ನೋಡ್ಬೋದು ಪಾತ್ ಆ್ಯಶ್ ಏನಿದೆ ಇದನ್ನು ಕಾಪಿ ಮಾಡಿ. ಇಲ್ಲಿ ನೋಡ್ಬೋದು SH256 ಏನಿದೆ ಅದು ಆಲ್ರೆಡಿ ತೋರಿಸ್ತಾ ಇದೆ ನಿಮಗೆ. ಜಸ್ಟ್ ಇದಿಷ್ಟನ್ನು ಮಾತ್ರ ಕಾಪಿ ಮಾಡ್ಕೊಳ್ಳಿ ಸಾಕು. ಅಂತ ಅಂದರೆ ನೀವು ಪ್ರೀವಿಯಸ್ ಎಲ್ಲ ಕಾಪಿ ಮಾಡಿ ಇನ್ನೊಂದು ಕಡೆ ಸ್ಟೋರ್ ಮಾಡೋದ್ರಲ್ಲ ಅದೇನೆ. ಡೈರೆಕ್ಟು ಇದಿಷ್ಟನ್ನು ರಿಮೂವ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಬಂದು ವರ್ಕರ್ ನೋಡ್
ಸಾರಿ, ಇದು ಬಂದು ವರ್ಕರ್ ನೋಡ್ಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಅದಾದಮೇಲೆ ಬಂದು ನೀವು ಮಾಸ್ಟರ್ ನೋಡ್ಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಇನ್ನೊಂದು ಸ್ಟೆಪ್ಸ್ನ ನೀವು ಕೊಡಬೇಕಾಗತ್ತೆ ಇಲ್ಲಿ. ಅದು ಬಂದು ಇಲ್ಲಿ ನೋಡ್ಬೋದು ಡಿಸ್ಕವರಿ, ಇದು ಅಲ್ಲ, ಇಲ್ಲಿ ನೋಡ್ಬೋದು ಕಂಟ್ರೋಲ್ ಪ್ಲೇನ್ ಸರ್ಟಿಫಿಕೇಟ್ ಕೀ ಅಂತ ಏನಿದೆ, ನೀವು ಅಲ್ಲಿ ಜನ್ರೇಟ್ ಮಾಡಿದಾಗಲೇ ನಿಮಗೆ ಅಲ್ಲಿ ತೋರಿಸ್ಬಿಡ್ತು ನಿಮಗೆ ಈ ರೀತಿ. ಎಲ್ಲಿದೆ ಅದು, ಇಲ್ಲಿ ನೋಡ್ಬೋದು ಈ ರೀತಿ ನಿಮಗೆ ಕ್ಯೂಬ್ ಇನಿಟ್ ಮಾಡಿದಾಗಲೇ ನಿಮಗೆ ಈ ರೀತಿ ಒಂದು ಟೋಕನ್ ಜನ್ರೇಟ್ ಆಗಿರುತ್ತೆ. ಇದನ್ನು ಡೈರೆಕ್ಟಾಗಿ ತಗೊಳ್ಳಿ. ಇದನ್ನು ತಗೊಂಡು ಡೈರೆಕ್ಟಾಗಿ ಕಂಟ್ರೋಲ್ ಪ್ಲೇನ್ M3 ಇದು, ಓಕೆ. M2 ಎಲ್ಲಿದೆ, M2 ಹೋಗಿ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿ ಅಷ್ಟೇ. ಇಲ್ಲಿ ಬಂದು ಎಕ್ಸ್ಟ್ರಾ ಕಂಟ್ರೋಲ್ ಪ್ಲೇನ್ ಬಂದು ಎಕ್ಸ್ಟ್ರಾ ಒಂದು ಕಂಟ್ರೋಲ್ ಪ್ಲೇನ್ ಅಂತ ಆ್ಯಡ್ ಆಗುತ್ತೆ. ಇದನ್ನು ಎಂಟರ್ ಮಾಡಿ. ಓಕೆ, ಆಗ್ತಾ ಇದೆ. ಓಕೆ, ಆಯಿತು. ನೆಕ್ಸ್ಟು ಅದೇ ರೀತಿ ಓಕೆ, ಯಾವುದ್ರಲ್ಲಿ ಎಕ್ಸಿಕ್ಯೂಟ್ ಮಾಡಿದೆ ನಾನು? ಓಕೆ, M2 ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದೆ. ಅದಾದಮೇಲೆ ಬಂದು M3 ಜಸ್ಟ್ ಇದನ್ನು ಎಂಟ್ರಿ ಮಾಡಿ. ಇವಾಗ ಬಂದು M2 ಬಂದು M1ಗೆ ಜಾಯ್ನ್ ಆಯಿತು. ಅದೇ ರೀತಿ M3 ಬಂದು ಇವಾಗ ಜಾಯ್ನ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟು ಇದಿಷ್ಟನ್ನು ಕಾಪಿ ಮಾಡಿಕೊಂಡು ಯಾವುದಾದ್ರೂ ಒಂದು ಕಂಟ್ರೋಲ್ ಪ್ಲೇನಲ್ಲಿ ಎಕ್ಸಿಕ್ಯೂಟ್ ಮಾಡಿ. ಅಂತಂದರೆ ಮೇನ್ ಕಂಟೈನರ್ ಯಾವುದಿರುತ್ತೆ, ಸಾರಿ ಮೇನ್ ಇನ್ಸ್ಟೆನ್ಸ್ ಯಾವುದಿರುತ್ತೆ ಅದರಲ್ಲಿ. ನಂದು ಬಂದು ಮೇನ್ ಬಂದು M1 ಮಾಸ್ಟರ್ 1. ಎಲ್ಲಿದೆ ಅದು ಮಾಸ್ಟರ್ 1? ಇಲ್ಲಿದೆ ಮಾಸ್ಟರ್ 1. sudo su ಕ್ಲಿಯರ್. ಇಲ್ಲಿ ಬಂದು ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಯಾವುದನ್ನು? ಇದಿಷ್ಟನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಇದೇನು ಮಾಡುತ್ತೆ ಅಂತಂದರೆ ಒಂದು ಕಾನ್ಫಿಗರೇಷನ್ ಫೈಲ್ನ, ಕ್ಯೂಬ್ ಕಾನ್ಫಿಗ್ ಫೈಲ್ನ ಇದು ಮಾಡುತ್ತೆ, ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅಷ್ಟೇ. ಡೈರೆಕ್ಟು M1 ಒಳಗಡೆ ಹೋಗಿ ನಾನು ಜಸ್ಟ್ ಇದನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಇದಾದಮೇಲೆ ಬಂದು ನಾವಿಲ್ಲಿ ಕ್ಯೂಬ್ CTL ಗೆಟ್ ನೋಡ್ಸನ್ನು ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಬಂದು ಜಸ್ಟ್ ಕಂಟ್ರೋಲ್ ಪ್ಲೇನು ಮತ್ತು ಕಂಟ್ರೋಲ್ ಪ್ಲೇನ್ 2, ಕಂಟ್ರೋಲ್ ಪ್ಲೇನ್ 3 ಈ ರೀತಿ 3 ಕಂಟ್ರೋಲ್ ಪ್ಲೇನ್ ಬಂದಿದೆ. ಬಟ್ ವರ್ಕರ್ ನೋಡ್ ಬಂದಿಲ್ಲ. ವರ್ಕರ್ ನೋಡ್ ನಾವು ಇನ್ನೂ ಜಾಯಿನ್ ಮಾಡಿಲ್ಲ, ಅದಕ್ಕೋಸ್ಕರ ವರ್ಕರ್ ನೋಡ್ ಇಲ್ಲಿ ಶೋ ಆಗ್ತಾ ಇಲ್ಲ. ಜಸ್ಟ್ ವರ್ಕರ್ ನೋಡ್ 1 ಜಾಯಿನ್ ಮಾಡೋಣ ನಾವು. ವರ್ಕರ್ ನೋಡ್ 1, ವರ್ಕರ್ ನೋಡ್ 2, ವರ್ಕರ್ ನೋಡ್ 1 sudo su ಓಕೆ, ಇದನ್ನು ಜಾಯಿನ್ ಮಾಡಬೇಕು ಅಂತಂದರೆ ಸಿಂಪಲ್ ಕೋಡು, ಜಸ್ಟ್ ಇದಿಷ್ಟಿದ್ರೆ ಸಾಕು ನಮಗೆ. ಯಾವುದೇ ರೀತಿ ಇದು ಬೇಕಾಗಿಲ್ಲ. ಇದು ಕಂಟ್ರೋಲ್ ಪ್ಲೇನ್ ಜಾಯಿನ್ ಮಾಡಬೇಕಾದ್ರೆ ಅಷ್ಟೇ, ಅಂದರೆ ಮಾಸ್ಟರ್ ನೋಡ್ಸ್ಗಳನ್ನ. ಇಲ್ಲಿ ಆಲ್ರೆಡಿ ಇದೆ ನೋಡಿ, ಇದನ್ನೇ ಕಾಪಿ ಮಾಡ್ಕೊಳ್ತೀನಿ ನಾನು. ಯಾವುದು ಇಲ್ಲಿದೆಯಾ? ಇದಿಷ್ಟನ್ನು ಕಾಪಿ ಮಾಡ್ಕೊಳ್ತೀನಿ ನಾನು. ಜಸ್ಟ್ ಒಂದು ಟೋಕನ್ನು ಮತ್ತು ಡಿಸ್ಕವರಿ ಟೋಕನ್ನು ಮತ್ತು ಇದು ಲೋಡ್ ಬ್ಯಾಲೆನ್ಸರ್ದು IP ಅಡ್ರೆಸ್ಸು ಅದಿಷ್ಟಿದ್ರೆ ಸಾಕು. ಓಕೆ, ಇವಾಗ ಇಲ್ಲಿ ಬಂದು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. W2 W1 ವರ್ಕರ್ ನೋಡ್ 1 ಇದು ಕನೆಕ್ಟ್ ಆಯಿತು, ಇದು ಕನೆಕ್ಟ್ ಆಗಿದೆ. ಇವಾಗ ಬಂದು ನಾವು ಮೇನ್ ಮಾಸ್ಟರ್ ನೋಡಿರುತ್ತೆ, ಅದರಲ್ಲಿ ಕ್ಯೂಬ್ CTL ಗೆಟ್ ನೋಡ್ಸ್ ಅಂತ ಕೊಡೋಣ. ನಿಮಗೆ ಈ ಕ್ಯೂಬ್ CTL ಅದೆಲ್ಲ ಗೊತ್ತಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಯಾವ ರೀತಿ ಡಿಪ್ಲಾಯ್ ಮಾಡೋದು ಅಂತ ನೋಡ್ಕೊಳ್ಳಿ ಅಷ್ಟೇ. ಪ್ರೊಡಕ್ಷನ್ ಲೆವೆಲ್ ಯಾವ ರೀತಿ, ಅದು ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ನಾನು ವೀಡಿಯೋ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಪ್ರೊಡಕ್ಷನ್ ಲೆವೆಲಲ್ಲಿ ಇವಾಗ ನಿಮಗೆ 3 ಮಾಸ್ಟರ್ ನೋಡು ಮತ್ತು 2 ವರ್ಕರ್ ನೋಡ್ ಏನಿದೆ ಅದು ನಿಮಗೆ ಎನೇಬಲ್ ಆಗಿದೆ. ಇದು ನನ್ನಂತ ಇರೋದು ಬಂದು ವರ್ಕರ್ ನೋಡು 1, ವರ್ಕರ್ ನೋಡ್ 2. ಇಲ್ಲಿ ನೋಡ್ಬೋದು 105 ಇರೋದು ಬಂದು 105
5 ಇರೋದು ಬಂದು ವರ್ಕರ್ ನೋಡ್ 2. ಓಕೆ, ಇವಾಗ ಬಂದು ನೋಡ್ಬೋದು ಇಲ್ಲಿ ಸ್ಟೇಟಸ್ ಬಂದು ಕಂಟ್ರೋಲ್ ಪ್ಲೇನ್ ಸ್ಟೇಟಸ್ ಮತ್ತು ವರ್ಕರ್ ನೋಡ್ ಸ್ಟೇಟಸ್ ಬಂದು ನಾಟ್ ರೆಡಿ ಅಂತ ಬರ್ತಾ ಇದೆ. ರೆಡಿ ಅಂತ ಬರ್ತಾ ಇಲ್ಲ, ಏನಕ್ಕೆ ಅಂತಂದರೆ ಯಾವುದೇ ರೀತಿ ಕಮ್ಯುನಿಕೇಷನ್ನ ನಾವು ಎಸ್ಟಾಬ್ಲಿಷ್ ಮಾಡಿಲ್ಲ ನೋಡ್ಗಳ ಮಧ್ಯೆ, ಅಂತಂದರೆ ನೆಟ್ವರ್ಕ್ ಇದನ್ನು ಎಸ್ಟಾಬ್ಲಿಷ್ ಮಾಡಿಲ್ಲ. ಅದಕ್ಕೋಸ್ಕರ ನೆಟ್ವರ್ಕ್ ಪ್ಲಗ್ಗಿನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನೆಟ್ವರ್ಕ್ ಪ್ಲಗ್ಗಿನ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದರೆ ಜಸ್ಟು ನಿಮಗೆ ಇಲ್ಲಿ ಕೆಳಗಡೆ ನಾನು ಕಮೆಂಟ್ಗಳನ್ನ ಕೊಟ್ಟಿದ್ದೀನಿ, ಎಲ್ಲಿದೆ ಇಲ್ಲಿ ನೋಡ್ಬೋದು. ಇಲ್ಲಿ ಬಂದು ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಫ್ಲನ್ನಲ್ಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ. ಓಕೆ, ಇದನ್ನು ಕಾಪಿ ಮಾಡಿ ಡೈರೆಕ್ಟ್ ಇಲ್ಲಿ ಬಂದು ಪೇಸ್ಟ್ ಮಾಡಿ ಅಷ್ಟೇ, ಎಂಟರ್ ಮಾಡಿ. ಓಕೆ, ಎಲ್ಮ್ ಇನ್ಸ್ಟಾಲ್ ಇಲ್ಲ ಅಂತ ಬರ್ತಾ ಇದೆ. ಓಕೆ, ಎಲ್ಮ್ನ ಇನ್ಸ್ಟಾಲ್ ಮಾಡೋಣ ನಾವು. ಆ್ಯಪ್ಟ್ ಅಪ್ಡೇಟ್ ಆ್ಯಪ್ಟ್ ಇನ್ಸ್ಟಾಲ್ ಎಲ್ಮ್. ಓಕೆ, ಸ್ನ್ಯಾಪ್ ಪ್ಯಾಕೇಜ್ ಮುಖಾಂತರ ಇನ್ಸ್ಟಾಲ್ ಮಾಡೋಣ. ಕ್ಲಾಸಿಕ್ ಅಂತ ಕೊಡಬೇಕಾಗತ್ತೆ. ಓಕೆ, ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, ಇನ್ಸ್ಟಾಲ್ ಆಗಿದೆ. ಇವಾಗ ಬಂದು ಆ ಕೋಡ್ನ ನಾವು ಎಕ್ಸಿಕ್ಯೂಟ್ ಮಾಡೋಣ. ಸಾರಿ, ಏನೋ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಇವಾಗ ಬಂದು kubectl ಗೆಟ್ ನೋಡ್ಸ್ ಅಂತ ಮಾಡಿದ್ರೆ ನಿಮಗೆ ಇದು ನಾಟ್ ರೆಡಿ ಅಂತ ಬರ್ತಾ ಇದೆ. ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಮೊದಲು ನಾವು ಪ್ಲಗ್ಗಿಂದು ಪೋರ್ಟ್ಗಳು ಚೆಕ್ ಮಾಡೋಣ. kubectl ಗೆಟ್ ಪೋರ್ಟ್ಸ್. ಓಕೆ, ಇನ್ನು ರನ್ನಿಂಗ್ ಅಂತ ಬರ್ತಾ ಇದೆ, ವೆಯ್ಟ್ ಮಾಡೋಣ. ಓಕೆ, ಇವಾಗೆಲ್ಲ ರನ್ನಿಂಗಲ್ಲಿ ಬಂತು. ಇವಾಗ ಒಂದು kubectl ಗೆಟ್ ನೋಡ್ಸ್ ಅಂತ ಬಂತು ಅಂದರೆ ಎಲ್ಲ ರೆಡಿ ಅಂತ ಬರ್ತಾ ಇದೆ ನೋಡಿ. ರೆಡಿ ಇವೆರಡು ಇನ್ನೂ ರೆಡಿ ಅಂತ ಬಂದಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಇದು ರೆಡಿ ಅಂತ ಬರುತ್ತೆ ನಿಮಗೆ. ಓಕೆ, ಇದು ಸ್ವಲ್ಪ ಟೈಮ್ ಆದಮೇಲೆ ರೆಡಿ ಅಂತ ಬರುತ್ತೆ. ಈ ರೀತಿ ನೀವು ಪ್ರೊಡಕ್ಷನ್ ಲೆವೆಲಲ್ಲಿ ನೀವು ಈ ರೀತಿ ಕಾನ್ಫಿಗರ್ ಮಾಡಬೇಕಾಗುತ್ತೆ. ಇದರಲ್ಲಿ ಬಂದು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ, ಇವಾಗ ನೋಡ್ಬೋದು ಜಸ್ಟ್ ಒಂದು ಕ್ಲಸ್ಟರ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಷ್ಟೊಂದು ಪ್ರೋಸೆಸ್ನ ನೀವು ಯೂಸ್ ಮಾಡಿದ್ರಿ. ಇವಾಗ ಬಂದು ಒಂದೊಂದಾಗಿ ಇನ್ಸ್ಟಾಲ್ ಮಾಡ್ತಾ ಹೋದ್ರಿ. ಇಲ್ಲೇನಾಗುತ್ತೆ ಅಂತಂದರೆ ಈ ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ನೀವು ಕಾನ್ಫಿಗರ್ ಮಾಡಬೇಕು ಅಂತಂದರೆ ಹೆವಿ ಕಾಂಪ್ಲೆಕ್ಸ್ ಇರುತ್ತೆ. ಈ ರೀತಿ ಸುಮಾರು ಪ್ರಾಬ್ಲಮ್ಗಳಿರುತ್ತೆ. ಅಂತಂದರೆ ಒಂದೊಂದಾಗಿ ಇನ್ಸ್ಟಾಲ್ ಮಾಡಬೇಕು. ಇವಾಗ ಇನ್ ಕೇಸ್ ಏನಾದರೂ ಒಂದೇನಾದರೂ ಕರೆಕ್ಟಾಗಿ ಇನ್ಸ್ಟಾಲ್ ಆಗಲಿಲ್ಲ ಅಂತಂದರೆ ಎಲ್ಲ ಕಡೆನೂ ಚೆಕ್ ಮಾಡಬೇಕು. ಮತ್ತು ಇನ್ ಕೇಸ್ ಏನಾದರೂ ಅಪ್ಗ್ರೇಡ್ ಮಾಡೋದಾಯಿತು ಅಂತಂದರೆ ಅಪ್ಗ್ರೇಡ್ ಮಾಡಬೇಕಾದ್ರೂ ಅಷ್ಟೇ ನೀವು ಎಲ್ಲನೂ ಒಂದೊಂದಾಗಿ ಡೌನ್ ಮಾಡಿ ಒಂದೊಂದಾಗಿ ಅಪ್ಗ್ರೇಡ್ ಮಾಡಿ ಎಲ್ಲನೂ ಇದು ಮಾಡಬೇಕಾಗುತ್ತೆ. ಇದೆಲ್ಲ ಮ್ಯಾನ್ಯುವಲ್ ವರ್ಕ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಅಡ್ವಾನ್ಸ್ ವೇಯಲ್ಲಿ ಬಂದು ನಾವು ಕಾಪ್ಸ್ನ ಯೂಸ್ ಮಾಡ್ಕೋಬೋದು. ಕ್ಯೂಬ್ ಆಪ್ರೇಷನ್ ಅಂತ ಕರಿತೀವಿ ನಾವು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಕುಬರ್ನೆಟಿಸ್ ಆಪ್ರೇಷನ್ ಅಂತಾನೆ ಕರಿಬೋದು. ಅದನ್ನೇ ಯೂಸ್ ಮಾಡಿಕೊಂಡು ಜಸ್ಟ್ ಒಂದೇ ಒಂದು ಕಮೆಂಟ್ ಮುಖಾಂತರ ಎಂಟೈರ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡ್ಬೋದು. ಒಂದೇ ಒಂದು ಫ್ರ್ಯಾಕ್ಷನ್ ಆಫ್ ಒಂದು 5 ಮಿನಿಟ್ಸಲ್ಲಿ ಈ ರೀತಿ ಒಂದು 2 hour 1 hour ಇದು ಮಾಡೋದು ಬೇಕಾಗಿಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಅದೇ ರೀತಿ ನೀವು ಅಪ್ಗ್ರೇಡ್ ಮಾಡಬೇಕಾದ್ರೂ ಅಷ್ಟೇ ಜಸ್ಟ್ ಒಂದು ಫೈಲ್ನ ಕಾನ್ಫಿಗರೇಷನ್ ಚೇಂಜ್ ಮಾಡಿದ್ರೆ ಸಾಕು. ಆ ಕಾನ್ಫಿಗರೇಷನ್ ಚೇಂಜ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ ಆಗಿ ಕ್ಲಸ್ಟರ್ನ ಅಪ್ಗ್ರೇಡ್ ಮಾಡ್ಕೊಳ್ಳುತ್ತೆ. ಮತ್ತು ಅದರಲ್ಲಿ ಬಂದು ರೋಲ್ ಬ್ಯಾಕ್ ಬೇಕಾದ್ರೆ ಮಾಡ್ಬೋದು ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ. ಈ ರೀತಿ ಕಾಪ್ಸಲ್ಲಿ ಬಂದು ಬೇಜಾನ್ ಅಡ್ವಾಂಟೇಜಸ್ ಇದೆ. ಅದು ಬಂದು ನಾವು AWS ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇದು ಬಂದು ಒಂದು 5 years ಬ್ಯಾಕ್ ಬಂದು ಈ ರೀತಿ ಕ್ಯೂಬಿಡಿಯಮ್ನ ಯೂಸ್ ಮಾಡಿಕೊಂಡು ಅವರು ಪ್ರೊಡಕ್ಷನ್ ಲೆವೆಲಲ್ಲಿ ಕಾನ್ಫಿಗರ್ ಮಾಡ್ತಾ ಇದ್ರು. ಇವಾಗಲೂ ಯೂಸ್ ಮಾಡ್ತಾರೆ, ಬಟ್ ನಾರ್ಮಲ್ ಆಗಿ ನಾವು ಕಾಪ್ಸ್ನ ಯೂಸ್ ಮಾಡ್ತೀವಿ. ಈ AWS ಕ್ಲೌಡ್ ಪ್ರೊವೈಡರ್ ಬಂತು ಅಂತಂದರೆ ನಾವು ಕಾಪ್ಸ್ನ ಯೂಸ್ ಮಾಡಿಕೊಂಡು ನಾವೇ ಮ್ಯಾನ್ಯುವಲ್ ಆಗಿ ನಾವು ಕ್ರಿಯೇಟ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ನೀವು ನನಗೆ ಈ ಮಾಸ್ಟರ್ ನೋಡೋ ಮ್ಯಾನೇಜ್ ಮಾಡೋದು ಬೇಕಾಗಿಲ್ಲ, ಅದನ್ನು ಬಂದು ಯಾರಾದರೂ ಒಬ್ರು ಮ್ಯಾನೇಜ್ ಮಾಡಲಿ ಅಂತ ಅಂದರೆ ನೀವು ಬಂದು EKS ಹೋಗ್ಬೋದು, ಎಲಾಸ್ಟಿಕ್ ಕ್ಯೂಬರ್ನೆಟಿಸ್ ಕ್ಲಸ್ಟರ್ಗೆ ಹೋಗ್ಬೋದು. ಅಲ್ಲಿ ಯಾವುದೇ ರೀತಿ ನೀವು ಮಾಸ್ಟರ್ ನೋಡ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇರಲ್ಲ. ಅಪ್ಗ್ರೇಡ್ ಆಗಲಿ ಡೌನ್ಗ್ರೇಡ್ ಆಗಲಿ ಪ್ರಾಬ್ಲಮ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ವರ್ಕರ್ ನೋಡ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಕಾಪ್ಸ್ನ ಯಾವ ರೀತಿ ಯೂಸ್ ಮಾಡಿಕೊಂಡು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ, ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಯಾವ ರೀತಿ ಡಿಪ್ಲಾಯ್ ಮಾಡೋದು ಅಂತ. ಓಕೆ.